ಬದಲಾಗುತ್ತಿರುವ ಚರಿತ್ರೆಯ ಪುಟಗಳು ಅಂತ ಇದರ ಶೀರ್ಷಿಕೆಯನ್ನು ನಾವು ಇಟ್ಕೊಂಡಿದ್ದೇವೆ. ಈ ಒಂದು ಶೀರ್ಷಿಕೆಯ ಅಡಿಯಲ್ಲಿ ನಮ್ಮ ಚರಿತ್ರೆಯನ್ನು ಹೇಗೆ ಅರ್ಥೈಸಬಹುದು, ಹೇಗೆ ವಿಸ್ತರಿಸಬಹುದು, ಹೇಗೆ ಅದರ ಭವಿಷ್ಯದ ಬಗ್ಗೆ ನಾವು ರೂಪುರೇಷೆಗಳನ್ನು ಹಾಕಿಕೊಳ್ಬಹುದು ಅಂತನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಯಲ್ಲಿ 4 ಜನ ಈ ಕ್ಷೇತ್ರದ ಪರಿಣಿತರು ಗಣ್ಯರು ಇದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಬುಕ್ ಬ್ರಹ್ಮ ತಂಡದ ವತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಶ್ರೀಯುತ ಶಿವರಾಮ್ ಆರುಣಿ ಅವರನ್ನು, ವಿಜಯ್ ತಂಬಂದ ಅವರನ್ನು, ಅಶೋಕ್ ಶೆಟ್ಟರ್ ಅವರನ್ನು, ರಾಜೇಶ್ ಹಂಗು ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವರೆಲ್ಲರೂ ಕೂಡ ಈ ವೇದಿಕೆಗೆ ಬಂದು ತಮ್ಮ ವಿಚಾರಗಳನ್ನು ಮಂಡಿಸಬೇಕು ಅಂತ ವಿನಂತಿ. ಹಾಗೆಯೇ ಈ ಬದಲಾಗುತ್ತಿರುವ ಚರಿತ್ರೆಯ ಪುಟಗಳು ಈ ವಿಷಯವನ್ನು 3 ಜನ ಸಂವಾದಕರೊಡನೆ ಸಂವಾದಿಸಬೇಕು ಅಂತ ಹೇಳಿ ರಾಜೇಶ್ ಹಂಗು ಅವರನ್ನು ವಿನಂತಿಸಿಕೊಳ್ತೇನೆ. ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ, ಧನ್ಯವಾದಗಳು. ಇತಿಹಾಸದ ಅಥವಾ ಚರಿತ್ರೆಯ ಬದಲಾದಂತಹ ಪುಟಗಳ ಬಗ್ಗೆ ಇವತ್ತು ಈ ದಿನ ಚರ್ಚೆ ಮಾಡಲಿಕ್ಕೆ ನಮ್ಮ ನಡುವೆ ನಾಡಿನ ಸುಪ್ರಸಿದ್ಧ ಇತಿಹಾಸ ಸಂಶೋಧಕರು, ವೃತ್ತಿಪರ ಇತಿಹಾಸ ಸಂಶೋಧಕರುಗಳಾದಂಥ ಪ್ರೊಫೆಸರ್ ಅಶೋಕ್ ಶೆಟ್ಟರ್ ಅವರಿದ್ದಾರೆ. ಅವರು ಧಾರವಾಡ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರ್ತಕ್ಕಂಥವ್ರು. JNU ವಿಶ್ವವಿದ್ಯಾಲಯದಲ್ಲಿ ಉನ್ನತ ವ್ಯಾಸಂಗವನ್ನು ನಡೆಸಿದಂಥವ್ರು. ಸಾಕಷ್ಟು ಸಾಹಿತ್ಯ, ಸೃಜನಶೀಲ ಸಾಹಿತ್ಯ ಮತ್ತು ಸೃಜನೇತರ ಸಾಹಿತ್ಯಗಳಲ್ಲಿ ಕೃಷಿಯನ್ನು ನಡೆಸಿದಂಥವ್ರು. ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಮತ್ತೊಬ್ಬ ನಾಡಿನ ಸುಪ್ರಸಿದ್ಧ ಸಂಶೋಧಕರಾದಂಥ ಪ್ರೊಫೆಸರ್ ವಿಜಯ್ ಪೂಣಚ್ಚ ತಂಬಂಡ ಅವರು ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿರ್ತಕ್ಕಂಥ ಅಮರ ಸುಳ್ಯ ಸಂಗ್ರಾಮ ಕೃತಿಯನ್ನು, ಒಂದು ಉತ್ತಮವಾದಂಥ ಕೃತಿಯನ್ನು ನಮ್ಮ ಕನ್ನಡ ಚರಿತ್ರೆಯ ಲೋಕಕ್ಕೆ ಕೊಟ್ಟಂಥವ್ರು. ಹಾಗೆಯೇ ರಾಜೇಂದ್ರ ನಾಮೆ ಮರು ಓದು ಅಂತಕ್ಕಂಥ ಒಂದು ಒಳ್ಳೆಯ ಕೃತಿಯನ್ನು ಕೊಟ್ಟಂಥವ್ರು. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಹಾಗೂ ಬೆಂಗಳೂರು ದಕ್ಷಿಣ ಪ್ರಾದೇಶಿಕ ಕೇಂದ್ರ ICHRನ ಉಪನಿರ್ದೇಶಕರಾಗಿರ್ತಕ್ಕಂಥ SK ಅರುಣಿಯವರು ಡೆಕ್ಕನ್ ಕಾಲೇಜ್ನಲ್ಲಿ ಉನ್ನತ ವ್ಯಾಸಂಗವನ್ನು ನಡೆಸಿದಂಥವ್ರು. ಬೆಂಗಳೂರು ಪರಂಪರೆ ಹಾಗೂ ಯಲಹಂಕ ನಾಡಪ್ರಭುಗಳನ್ನು ಕುರಿತು ಹೆಚ್ಚು ಅಧಿಕೃತವಾಗಿ ಮಾತನಾಡಬಲ್ಲಂಥ ಇತಿಹಾಸಕಾರರು. ಈ 3 ಇತಿಹಾಸಕಾರರಿಗೆ ಅರುಣಿಯವ್ರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ. ಬದಲಾದ ಚರಿತ್ರೆಯ ಪುಟಗಳು ಅಂತಕ್ಕಂಥ ಈ ದಿನದ ವಿಷಯವನ್ನು ನಾವು ಚರ್ಚೆಗೆ ಬೆಳಕನ್ನು ಚೆಲ್ಲಲಿಕ್ಕೆ, ಆ ವಿಷಯದ ಮೇಲೆ ಬೆಳಕನ್ನು ಚೆಲ್ಲಲಿಕ್ಕೆ 3 ವಿದ್ವಾಂಸರು ನಮ್ಮ ನಡುವೆ ಇದ್ದಾರೆ. ಚರಿತ್ರೆ ಅಂತಕ್ಕಂಥದ್ದು ಹೊಸ ಆಕಾರಗಳು ಸಿಕ್ಕಂತೆ ಹೊಸ ವ್ಯಾಖ್ಯಾನಗಳಿಗೆ ಒಳಗಾಗ್ತಾ ಇರ್ತದೆ. ಇದನ್ನು ವೃತ್ತಿಪರ ಇತಿಹಾಸಕಾರರು ಸಂಶೋಧನೆಯ ಮೂಲಕ ಹೊಸ ಜ್ಞಾನವನ್ನು ನಮಗೆ ಬಿತ್ತರಿಸ್ತಾ ಇರ್ತದೆ. ಅಂತಹ ಒಂದು ಚರಿತ್ರೆಯ ಹೊಸ ಪುಟಗಳ ಬಗೆಗೆ ಬದಲಾಗಿರ್ತಕ್ಕಂಥ ಪುಟಗಳ ಬಗ್ಗೆ ಬೆಳಕನ್ನು ಚೆಲ್ಲೋಕ್ಕೆ ನಾನು ಮೊದಲಿಗೆ ಶೆಟ್ಟರ್ ಸರ್ರನ್ನು ಕೋರ್ತೇನೆ. ಸರ್, ಇವತ್ತು ಚರಿತ್ರೆಯ ಸಂದರ್ಭದಲ್ಲಿ ಹೊಸ ಆಯಾಮಗಳು ಏನು ಪಲ್ಲಟಿಸ್ತಾ ಇದ್ದಾವೆ, ಅದರ ಬಗ್ಗೆ ತಾವು ವಿಚಾರಗಳನ್ನು ಹಂಚ್ಕೊಳ್ಳಿಕ್ಕೆ ಬಯಸ್ತೀವಿ. ಪ್ರಾಸ್ತಾವಿಕವಾಗಿ ಹೇಳಬೇಕು ಅಂತಾರೆ, ಯಾವುದನ್ನು ನಾವು ಒಂದು ಅಕಾಡೆಮಿಕ್ ಡಿಸಿಪ್ಲಿನ್ ಆಗಿ ಅಧ್ಯಯನ ವಿಷಯವಾಗಿ ಚರಿತ್ರೆ ಅಂತ ಇವತ್ತು ಗುರುತಿಸ್ತೀವೋ, ಆ ಅರ್ಥದಲ್ಲಿ ಚರಿತ್ರೆಯ ಅಧ್ಯಯನ ಪ್ರಾರಂಭ ಆದದ್ದು ವಸಾಹತು ಆಳ್ವಿಕೆಯ ಕಾಲಾವಧಿಯಲ್ಲಿ ಮತ್ತು ಮುಖ್ಯವಾಗಿ ಪಾಶ್ಚಾತ್ಯ ವಿದ್ವಾಂಸರು, ಅದರಲ್ಲೂ ವಿಶೇಷವಾಗಿ ಆಂಗ್ಲ ವಿದ್ವಾಂಸರಿಂದ ಆ ಪ್ರಕ್ರಿಯೆ ಪ್ರಾರಂಭ ಆಯಿತು. ಹಲವು ಬಗೆಯ ಆಕರಗಳ ಶೋಧ, ಕ್ರೋಢೀಕರಣ, ಕಾಲನಿರ್ಣಯ, ವಿಶ್ಲೇಷಣೆ, ಆಮೇಲೆ ಕ್ರಮೇಣ ಅವುಗಳನ್ನು ಬಳಸಿಕೊಂಡು ಮೇಕಿಂಗ್ ಸೆನ್ಸ್ ಆಫ್ ದಿ ಪಾಸ್ಟ್ ಆಫ್ ದಿ ಸೊಸೈಟಿ, ಆ ರೀತಿಯಲ್ಲಿ ಈ ಚಟುವಟಿಕೆಗಳು ಪ್ರಾರಂಭ ಆದವು. ಆದರೆ ಮೊದಲು ಒಂದು ಬೌದ್ಧಿಕ ಜಿಜ್ಞಾಸೆಯ ರೂಪದಲ್ಲಿ ಇದ್ದಂಥ ಈ ಪ್ರಯತ್ನಗಳು ಆಮೇಲೆ ವಸಾಹತು ಆಳ್ವಿಕೆಯ ಮುಂದುವರಿಕೆಯ
ಒಂದು ಸಮರ್ಥನೆಯಾಗಿ ಭಾರತೀಯ ಸಮಾಜವನ್ನು ಅದರ ಗತ ಇತಿಹಾಸವನ್ನು ಅದಕ್ಕೆ ಅನುಗುಣವಾಗಿ ಲಕ್ಷಣೀಕರಿಸಿ ಅದನ್ನು ಬಳಸಿಕೊಳ್ಳುವಂಥ ಒಗ್ಗಿಸಿಕೊಳ್ಳುವಂಥ ಒಂದು ಸ್ವರೂಪವನ್ನು ತಾಳಿದ್ದನ್ನು ನಾವು ಕಾಣ್ತೇವೆ. ಸೊ ಅದೊಂದು ಪ್ರಾರಂಭಿಕ ಸ್ವರೂಪ ಅದು. ಎಸ್ ಸರ್. ಆಮೇಲೆ ಅವರು ಒಂದು ಗ್ರಹಿಕೆಯನ್ನು ಬಿತ್ತಿದರು ಇಲ್ಲಿ, ಏನು ಅಂತಂದರೆ ಭಾರತೀಯ ಸಮಾಜ ಅಂತನ್ನುವಂಥದ್ದು ಇತಿಹಾಸದುದ್ದಕ್ಕೂ ಯಾವುದೇ ಬದಲಾವಣೆಯನ್ನು ಕಾಣದಂಥ ಒಂದು ಸ್ಥಗಿತಗೊಂಡು ನಿಂತಹ ಒಂದು ಇಮ್ಯೂಟೇಬಲ್ ಆರ್ ಅನ್ಚೇಂಜೇಬಲ್ ಸೊಸೈಟಿ ಅಂತನ್ನುವಂಥದ್ದು. ಎಸ್ ಸರ್. ಯಾವುದೇ ಸಮಾಜಶಾಸ್ತ್ರದ ವಿದ್ಯಾರ್ಥಿ ಆದರೂ ಕೂಡ ಒಂದು ಬೇಸಿಕ್ ಇದು ಏನು, ಯಾವುದೇ ಸಮಾಜ ಸ್ಥಗಿತಗೊಂಡು ನಿಂತ ನೀರಿನ ಹಾಗೆ ನಿಲ್ಲೋದಿಲ್ಲ. ಬದಲಾವಣೆಯ ಗತಿ ಅಥವಾ ಪೇಸ್ ನಾವು ಪ್ರಶ್ನಿಸಬಹುದು, ಆದರೆ ಬದಲಾವಣೆಯನ್ನೇ ಅಲ್ಲ. ಸೊ ಹಾಗೆ ಭಾರತ ಚರಿತ್ರೆಯಲ್ಲೂ ಕೂಡ ಕಾಲದಿಂದ ಕಾಲಕ್ಕೆ ಹಲವಾರು ಬದಲಾವಣೆಗಳು ಉಂಟಾದದ್ದನ್ನು ನಾವು ಕಾಣ್ತೇವೆ. ಬುಡಕಟ್ಟು ಸ್ವರೂಪದಿಂದ ಸಾಮಾಜಿಕ ರಚನೆ ಬದಲಿಯಾದದ್ದು, ಮಹಾಜನಪದಗಳು ಬಂದದ್ದು, ರಾಜಮಣಿತನಗಳು ಅಸ್ತಿತ್ವಕ್ಕೆ ಬಂದದ್ದು, ಹಲವಾರು ರಾಜಮಣಿತನಗಳ ಏಳು ಬೀಳುಗಳು, ಸಾಮ್ರಾಜ್ಯಗಳು ಉದಿಸಿದ್ದು, ಕಲೆ, ಸಾಹಿತ್ಯ, ಸಂಸ್ಕೃತಿ, ನೃತ್ಯ, ಸಂಗೀತ, ಮತತತ್ವಗಳು ಇವೆಲ್ಲ ಬೆಳೆದು ಬಂದದ್ದು. ಹೀಗೆ ಚರಿತ್ರೆಯ ಉದ್ದಕ್ಕೂ ಬದಲಾವಣೆ ಬೆಳವಣಿಗೆಯನ್ನು ನಾವು ಕಾಣ್ತೇವೆ. ಆದರೆ ಯಾಕೆ ಅವರು ಇದು ಬದಲಾವಣೆಹೀನ ಸಮಾಜ ಅಂತನ್ನುವಂಥದ್ರ ಕಾರಣ ನಾವು ವಸಾಹತುಶಾಹಿ ಆಳ್ವಿಕೆಯ ಹಿತಾಸಕ್ತಿಯ ಒಂದು ನೆಲೆಯಲ್ಲೇ ಗುರುತಿಸಬೇಕಾಗ್ತದೆ. ಯಾವಾಗ ಭಾರತೀಯರು ತಮ್ಮ ಚರಿತ್ರೆಯನ್ನು ತಾವೇ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೋ ಅವರು ಆವಾಗ ಈ ವಸಾಹತುಶಾಹಿ ವಿದ್ವಾಂಸರ ಭಾರತೀಯ ಸಮಾಜಕ್ಕೆ ಸಂಬಂಧಪಟ್ಟಂತೆ ಇದ್ದಂಥ ಸ್ಥಗಿತತೆಯ ಸ್ವರೂಪದವರ ಪ್ರತಿಪಾದನೆಯನ್ನು ಪ್ರಶ್ನಿಸೋದಕ್ಕೆ ಪ್ರಾರಂಭ ಮಾಡಿದರು. ಸೊ ಹಾಗಾಗಿ ಬದಲಾವಣೆಯ ಒಂದು ಹಂತವನ್ನು ನಾವು ಅಲ್ಲಿಂದ ಕಾಣ್ತೇವೆ. ಓಕೆ ಓಕೆ, ಧನ್ಯವಾದಗಳು ಸರ್. ಹಾಗೆ ವಿಜಯ್ ಸರ್, ತಾವು ಸಬಾಲ್ಟರ್ನ್ ಸ್ಟಡೀಸ್ ಸೇರಿದಂತೆ ಸಾಕಷ್ಟು ಇತ್ತೀಚಿನ ಒಲವುಗಳ ಬಗ್ಗೆ ಅಧ್ಯಯನವನ್ನು ನಡೆಸಿರ್ತಕ್ಕಂಥವು ತಾವು. ಪ್ರಸ್ತುತ ಭಾರತದ ಇತಿಹಾಸದ ರಚನೆಯಲ್ಲಿ ಆಗ್ತಾ ಇರತಕ್ಕಂಥ ಹೊಸ ಬೆಳವಣಿಗೆಗಳೇನು, ನ್ಯೂ ಟ್ರೆಂಡ್ಸ್ಗಳು ಏನು, ಅದ್ರ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿಸ್ತೀರಾ? ಮುಖ್ಯವಾಗಿ ನಾವು ಇಲ್ಲಿ ಎರಡು ಡಿಸ್ಟಿಂಕ್ಷನ್ ಮಾಡ್ಕೋಬೇಕು. ಒಂದು ಭೂತಕಾಲ ಮತ್ತು ಇತಿಹಾಸ ಅಂತ ಹೇಳುವಂಥದ್ದು. ಭೂತಕಾಲ ಮತ್ತು ಇತಿಹಾಸ ಬೇರೆ ಬೇರೆ. ಪಾಸ್ಟ್ ಅಂತ ಹೇಳಿದ್ರೆ ಹಿಸ್ಟ್ರಿ ಅಲ್ಲ. ಪಾಸ್ಟ್ನಲ್ಲಿರತಕ್ಕಂಥ ಕೆಲವು ಅಂಶಗಳನ್ನು ಮಾತ್ರ ಹಿಸ್ಟಾರಿಯನ್ ತನ್ನ ಒಂದು ಸಂದರ್ಭಕ್ಕೆ ಅನುಗುಣವಾಗಿ ಅದನ್ನು ನಿರ್ವಚಿಸ್ತಾನೆ. ಆಗ ಮಾತ್ರ ಅದು ಚರಿತ್ರೆಯ ಒಂದು 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 ಜ್ಞಾನ ಶಿಸ್ತಾಗಿ ಬರುತ್ತೆ. ಚರಿತ್ರೆ ಅಂತ ಹೇಳುವಂಥದ್ದನ್ನು ಬಹಳ ಭಾವನಾತ್ಮಕವಾಗಿ ನಮಗೆ ಚರಿತ್ರೆ ಇಲ್ಲ, ನಿಮಗೆ ಚರಿತ್ರೆ ಇಲ್ಲ ಅಂತ ಆ ಥರ ಅಲ್ಲ. ಅದು ಆ್ಯಕ್ಚುಲಿ ಬೇಸಿಕ್ಕಾಗಿ ಹಿಸ್ಟಾರಿಯನ್ಸ್ ಕ್ರಾಫ್ಟ್, ಅದು EH ಕಾರ್ ಹೇಳಿದ ಹಾಗೆ. ಆದರೆ ಯಾವ ಸಂದರ್ಭದಲ್ಲಿ ಯಾರಿಗೆ ಚರಿತ್ರೆ ಬೇಕು, ಬರಿಬೇಕು ಅನ್ಸುತ್ತೆ ಅಂತ ಹೇಳುವಂಥದ್ದಕ್ಕೆ ಇಟ್ಸ್ ಎ ಪೊಲಿಟಿಕಲ್ ಐಡಿಯಾಲಜಿ. ಬೇಸಿಕಲಿ ನಾವೆಲ್ಲ ಪೊಲಿಟಿಕಲ್ ಐಡಿಯಾಲಜಿನ ಬಿಟ್ಬಿಟ್ಟು ಹಿಸ್ಟ್ರಿಯನ್ನು ನೋಡ್ಲಿಕ್ಕೆ ಆಗಲ್ಲ. ಎಸ್ ಸರ್, ಎಸ್ ಸರ್. ಇಲ್ಲದೇನಾಗುತ್ತೆ, ಇಟ್ಸ್ ಎ ಕಲೆಕ್ಷನ್ ಆಫ್ ದಿ ಇದು ಎಂಥದ್ದು ಸೋರ್ಸಸ್ ಅಂತ ಆಗುತ್ತೆ. ಈಗ ಸೋರ್ಸ್ ಕಲೆಕ್ಷನ್ ಮಾಡೋದಕ್ಕೂ ಹಿಸ್ಟ್ರಿ ಬರೋದಕ್ಕೂ ಡಿಫ್ರೆನ್ಸ್ ಇದೆ. ಈಗ ನೀವು ಶಾಸನಗಳನ್ನೆಲ್ಲ ಕಲೆಕ್ಟ್ ಮಾಡ್ಬೋದು, ಇನ್ಸ್ಕ್ರಿಪ್ಷನ್ಸ್ನ ಕಲೆಕ್ಟ್ ಮಾಡ್ಬೋದು. ಆದರೆ ಅದನ್ನು ನೀವು ನಮ್ಮ ಇವತ್ತಿನ ಒಂದು ಸಂದರ್ಭಕ್ಕೆ ಅದನ್ನು ನಾವು ಡಿಫೈನ್ ಮಾಡೋದು, ರೀಡಿಫೈನ್ ಮಾಡುವಂಥದ್ದು ನಮ್ಮ ಹಿಸ್ಟಾರಿಯನ್ಸ್ದ ಕರ್ತವ್ಯದ ಭಾಗ. ಸಬಾಲ್ಟರ್ನ್ ಚರಿತ್ರೆಗೆ ಸಂಬಂಧಪಟ್ಟ ನಿಮಗೆ ಗೊತ್ತಿದೆ, ಬಹಳ ಮುಖ್ಯವಾಗಿ ಇತಿಹಾಸ ಇಲ್ಲದವರಿಗೆ ಇತಿಹಾಸ ಬರೆಯುವಂಥದ್ದು, ಅಂಥದ್ದು ಹಿಸ್ಟ್ರಿ ಫ್ರಮ್ ಬಿಲೋ ಅಂತ ಹೇಳುವ ಒಂದು ಕಾನ್ಸೆಪ್ಟಿಂದ ರಚನೆಗೊಳ್ಳುವಂಥದ್ದು ಇತ್ಯಾದಿ ಇತ್ಯಾದಿ ಇತ್ತು. ಅದು ಆರಂಭದಲ್ಲಿ ಅದನ್ನು ಒಂದು ಪೋಸ್ಟ್ ಮಾರ್ಕ್ಸಿಸ್ಟ್ ಐಡಿಯಾಲಜಿ ಅಂತ ಹೇಳಿ ಪರಿಗಣಿಸಲಾಗಿತ್ತು. ಮಾರ್ಕ್ಸಿಸಮ್ನ ಬಗ್ಗೆ ಗೊತ್ತಿದೆ, ಭಾಳ ಜನರಿಗೆ ಐಡಿಯಾ ಇದೆ. ಇದೊಂದು ಕ್ಲಾಸ್ ಸ್ಟ್ರಗಲ್ ಅಂತ ಹೇಳಿ ಹೇಳ್ತಿದ್ರು. ಅದರದ್ದು ನಂತರದ ಪ್ರಾಜೆಕ್ಟ್ ಅಂತ ಹೇಳೋ ಅರ್ಥದಲ್ಲಿ ರಂಜಿತ್ ಗುಹಾ ಮತ್ತು ಮತ್ತಿತರ ಸಬಾಲ್ಟರ್ನ್ ಸ್ಟಡೀಸ್ನ ಪ್ರವರ್ತಕರು ಅದನ್ನು ಡಿಬೇಟ್ ಮಾಡ್ತಾರೆ. ನಂತರದಲ್ಲಿ ಹಾಗೆ ಆಗಲಿಲ್ಲ. ನಂತರ ಬಂದಂಥ ಎಡಿಟರ್ಸ್ ಏನು ಮಾಡಿದ್ರು, ಅದು ವರ್ಗದ ಒಂದು ಅಂಶವನ್ನು ಬಿಟ್ಟರು. ಯಾಕಂದರೆ ಮಾರ್ಕ್ಸಿಸ್ಟ್ ಐಡಿಯಾಲಜಿನ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟೇ ಕ್ಲಾಸ್, ವರ್ಗ ಅಂತ ಹೇಳುವಂಥದ್ದು. ಆ ವರ್ಗದಿಂದ ಏನಾಯಿತು, ಕಲ್ಚರ್ ಕಡೆ ಶಿಫ್ಟ್ ಆಗ್ತಾ ಬಂತು. ಇಟ್ಸ್ ಎ ಗ್ಲೋಬಲ್ ಫಿನಾಮಿನ. ಅದಕ್ಕೆ ನಮಗೆ ಪೋಸ್ಟ್ ಮಾಡರ್ನಿಸಮ್ ಬಗ್ಗೆ ಓದೋರಿಗೆ ಐಡಿಯೆಲ್ಲ ಇರ್ತದೆ ಅದೇನು ಅಂತೇಳಿ. ಅದನ್ನು ನೋಡುವಂಥದ್ದು ಏನಿದೆ, ಈ ವರ್ಗದಿಂದ ಮೂಲಕ ಇತಿಹಾಸವನ್ನು ಬರೆಯುವಂಥದ್ದಕ್ಕೆ ಬಹಳ ಮಿತಿಗಳಿದ್ದಾವೆ. ಸಂಸ್ಕೃತಿಯತ್ತ ನಾವು ಹೆಚ್ಚು ಮುಖ ಮಾಡಬೇಕು. ಸೊ ಹಾಗಾಗಿ ಅದ್ರ ಮೂಲಕ ಇತಿಹಾಸ ಬರೀಬೇಕು ಅಂತ ಹೇಳುವಂಥ ಒಂದು ಪ್ರಶ್ನೆ ಬಂತು. ಆ ಕಾರಣಕ್ಕಾಗಿ ನಾವು ಚರಿತ್ರೆಯನ್ನು ಬರೆಯುವಂಥ ಹೊಸ ಸಾಧ್ಯತೆಗಳ ಬಗ್ಗೆ ಪರಿಶೀಲನೆ ಮಾಡಿದ್ವಿ.
ಆಗ ಏನಾಯಿತು ಅಂತ ಹೇಳಿದ್ರೆ ಶೋಷಣೆಗೊಳಗಾದ ವ್ಯಕ್ತಿಗಳ ಬದಲು ಸಂಸ್ಕೃತಿ ಕೇಂದ್ರೀಕರ ಆಗಿರತಕ್ಕಂತಹ ಒಂದು ಡೊಮೈನ್ಗಳ ಬಗ್ಗೆ ಚರಿತ್ರೆ ಬರೆಯುವಂಥ ಶುರು ಆಯಿತು. ಆರಂಭದಲ್ಲಿ ಸಬಾಲ್ಟನ್ ಬರೆದಾಗ ನೊಂದವರದು, ದಲಿತರದು, ಶೋಷಣೆಗೊಳಗಾದವರದು ಅಂತಿತ್ತು. ಸಂಸ್ಕೃತಿ ಅಂಶಗಳು ಬಂದಾಗ ಅದು ಅಲ್ಲಿಗೆ ನಿಲ್ಲಿಲ್ಲ. ಯಾವುದೇ ಒಂದು ಮೇಲ್ಜಾತಿ ಕೂಡ ತಾನು ಶೋಷಣೆಗೊಳಗಾಗಿದೆ ಎಂದು ಅದನ್ನು ಪ್ರತಿಪಾದಿಸಬಹುದಾಗಿತ್ತು. ಜಾತಿಗಳಿರ್ಬೋದು, ವರ್ಗಗಳಿರ್ಬೋದು, ಸಿದ್ಧಾಂತ. ಫಾರ್ ಎಕ್ಸಾಂಪಲ್ ಈ ಹಿಂದೂ ಸಿದ್ಧಾಂತ ಕೂಡ ಅಷ್ಟೇ. ಹಿಂದೂ ಸಮಾಜ ಬಹಳ ಸಂಕಷ್ಟದಲ್ಲಿದೆ, ಮುಸ್ಲಿಂ ಸಮಾಜ ಬಹಳ ಸಂಕಷ್ಟದಲ್ಲಿದೆ. ಆ ಮೂಲಕ ಒಂದು ಡೊಮೈನ್ ಕಟ್ಟಿಕೊಳ್ಳುವಂಥದ್ದು ಒಂದು ಪ್ರಯತ್ನವಾಗಿ ಬಂತು. ಇದರದೊಂದು ಮಿತಿ ಕೂಡ. ಯಾಕಂದ್ರೆ ಇವೆಲ್ಲ ಒಂದು ಎಕ್ಸ್ಪೆರಿಮೆಂಟ್ಸ್. ಯುರೋಪ್ನಲ್ಲಿ ಎಕ್ಸ್ಪೆರಿಮೆಂಟ್ ಆಯಿತು, ಇಂಡಿಯನ್ ಸ್ಕಾಲರ್ಸ್ ಇದ್ರು ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಸಮಸ್ಯೆಗಳು ಏನು ಅಂತಂದ್ರೆ ಎಲ್ಲರೂ ಹಿಂಗೆ ಮಾಡ್ತಾ ಹೋದ್ರೆ ನಾವು ಈ ದೇಶದಲ್ಲಿ ಹೇಗೆ ಒಂದು ಆರೋಗ್ಯಕರ ಸಮಾಜದಲ್ಲಿ ಬದುಕೋದು ಹೇಗೆ ಅಂತ ಹೇಳುವಂಥದ್ದು ಬಹಳ ಕಷ್ಟ ಆಗ್ತದೆ. ಇದು ಅದರ ಮಿತಿ. ಎಸ್ ಸರ್. ಹಾಗೆಯೇ ಅರುಣಿ ಸರ್, ತಾವು ಆರ್ಕಿಯಾಲಜಿನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದಂಥವ್ರು. ಭಾರತದ ಸಂದರ್ಭದಲ್ಲಿ ಈಗ ಪುರಾತತ್ವ ಶಾಸ್ತ್ರದಲ್ಲಿ ಹೊಸ ಡೈಮೆನ್ಷನ್ಗಳು ಏನಾಗ್ತಾ ಇದೆ, ಹೊಸ ಪುಟಗಳು, ಚರಿತ್ರೆಯ ಪುಟಗಳಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ಹಂಚ್ಕೊಳ್ತೀರಾ? ಪುರಾತತ್ವದಲ್ಲಿ ಭಾರತದ ಪುರಾತತ್ವದ ಹಿನ್ನೆಲೆಯನ್ನು ನೋಡಿದರೆ ನಮಗೆ ಬ್ರಿಟಿಷರ ಕಾಲದಿಂದನೇ ಪುರಾತತ್ವ ಅಧ್ಯಯನಗಳು ಪ್ರಾರಂಭವಾದವು. ಆನಂತರ ಉತ್ಖನನಗಳ ಮೂಲಕ ನಮಗೆ ಅನೇಕ ಪ್ರಾಚೀನ ಸೈಟ್ಗಳ ಬಗ್ಗೆ ಅಥವಾ ಪ್ರಾಚೀನ ಅವಶೇಷಗಳ ಬಗ್ಗೆ ನಮಗೆ. ಆದರೆ ಇತ್ತೀಚಿನ ಕಳೆದ ಒಂದು 25 ವರ್ಷದ ನನ್ನ ಗಮನಕ್ಕೆ ಬಂದಾಗೆ ಹೆಚ್ಚು ರಂಜಿತವಾದಂಥ ಅಥವಾ ಪಾಪ್ಯುಲರ್ ಆರ್ಕಿಯಾಲಜಿಯನ್ನು ನಾವು ಹೆಚ್ಚು ಕಾಣಿಸ್ತಾ ಇದೆ ಈಗ. ಪ್ರಾರಂಭಿಕವಾಗಿ ಹೇಳ್ಬೇಕಂದ್ರೆ ಹರಪ್ಪ ಸಂಸ್ಕೃತಿ ಇಡೀ ಭಾರತದಲ್ಲಿ ಒಂದು ಇತ್ತೀಚೆಗೆ ಒಂದು ಜನ ಅದನ್ನು ಹೇಳ್ತಿದ್ದಾರೆ, ಒಬ್ಬ ಪುರಾತತ್ವ ಅಂತ ಗುರುತಿಸ್ಕೋಬೇಕಾದ್ರೆ ಒಂದಲ್ಲ ಒಂದು ಹರಪ್ಪನ್ ಸೈಟ್ ನೀವು ಉತ್ಖನನ ಮಾಡಿರಬೇಕು, ಇಲ್ಲಾಂದರೆ ಯು ಆರ್ ನಾಟ್ ರಿಕಗ್ನೈಸ್ ಆಸ್ ಎ ಆರ್ಕಿಯಾಲಜಿಸ್ಟ್ ಅಂತ ಅನ್ನೋದು ಒಂದು ಕಾನ್ಸೆಪ್ಟ್ ಬೆಳೆದುಬಿಟ್ಟಿದೆ. ಆ ಕಾರಣಕ್ಕಾಗಿ ಏನಾಗಿದೆ ಅಂದರೆ ಎಲ್ಲರೂ ಈವನ್ ಸೌತ್ ಇಂಡಿಯಾದವರು ಕೂಡ ಒಂದು ಯಾವುದಾದ್ರು ಹರಪ್ಪನ್ ಸೈಟನ್ನು ಉತ್ಖನನ ಮಾಡ್ತಾ ಇದ್ದಾರೆ. ಅದು ಅವ್ರಿಗೆ ಬೇಕಲ್ಲ. ಬಟ್ ಅದಕ್ಕಿಂತಲೂ ಮುಖ್ಯವಾಗಿ ನಮಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಒಂದು 25 ವರ್ಷದಲ್ಲಿ ಬೆಳೆದು ಬಂದಿದೆ ಅಂದರೆ ಹರಪ್ಪ ಸಂಸ್ಕೃತಿಯ ಸೈಟ್ಗಳ ಜೊತೆಗೆ ದಕ್ಷಿಣ ಭಾರತದಲ್ಲಿ ಮತ್ತು ಈಶಾನ್ಯ ಭಾರತದಲ್ಲಿ ಕೂಡ ಸಾಕಷ್ಟು ಉತ್ಖನನಗಳು ಮತ್ತು ಅಧ್ಯಯನಗಳು, ಅನ್ವೇಷಣೆಗಳಾಗಿದ್ದಾವೆ. ಅವು ಕ್ರೋಢೀಕರಣ ಮಾಡಿ ಒಂದು ರೂಪುಗೊಳಿಸಿದರೆ ದಕ್ಷಿಣ ಭಾರತದ ಪುರಾತತ್ವ ಭಾಳ ಶಿಸ್ತು ಮತ್ತು ಭಾಳ ಅಥೆಂಟಿಕ್ ಆಗಿ ಬರುವಂಥ ಅವಶೇಷಗಳನ್ನು ಪಬ್ಲಿಷ್ ಮಾಡುವಂಥ ಪ್ರಕ್ರಿಯೆ ನಮಗೆ ದಕ್ಷಿಣ ಭಾರತದಲ್ಲಿ ಹೇಳ್ಬೇಕಂದ್ರೆ ಮುಖ್ಯವಾಗಿ ತಮಿಳುನಾಡಿನ ಉತ್ಖನನಗಳು ಇತ್ತೀಚೆಗೆ ಸಾಕಷ್ಟು ಅಲ್ಲಿಯ ಒಂದು ರೀತಿಯ ದಿಕ್ಕನ್ನು ತೋರಿಸ್ತಾ ಇದೆ. ಕೇಳದಿ ಮತ್ತು ಏನೋ ಅನೇಕ ಸೈಟ್ಗಳು. ಆದರೆ ಅಲ್ಲಿ ಕೂಡ ಒಂದು ರೀತಿಯ ಧೋರಣೆಗಳು ಬೇರೆ ಇದೆ. ಎಲ್ಲವೂ ಪ್ರೀ ಅಶೋಕ ಆಗುತ್ತೆ ಅಂತ ಅನ್ನೋದನ್ನು, ಅಶೋಕನ 6th century BC ಅಂತ ಕರಿತೀವಲ್ಲ, ಆ ಒಂದು ಯುಗಕ್ಕೆ ತಗೊಂಡು ಹೋಗೋ ಒಂದು ನಿರಂತರವಾದ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಸೊ ಇದು ಒಂದು 2 ದಿಕ್ಕನ್ನು, ಒಂದು ಇಂಡಸ್ ಅಥವಾ ಹರಪ್ಪ ಸಂಸ್ಕೃತಿಯ ಒಂದು ಮ್ಯಾಗ್ನೆಟ್ ಆದರೆ, ಇನ್ನೊಂದು ದಕ್ಷಿಣ ಭಾರತದ ದ್ರಾವಿಡ ಆರ್ಕಿಯಾಲಜಿಯ ಒಂದು ಮ್ಯಾಗ್ನೆಟ್ಟು 2 ಧ್ರುವಗಳ ರೂಪದಲ್ಲಿ ನಮ್ಗೆ ಕಾಣಿಸ್ತದೆ. ಆದರೆ ನಾವು ಕೂಲಂಕುಷಿಯಾಗಿ ನೋಡಿದರೆ ಸಾಕಷ್ಟು ಮೈಕ್ರೋ ಲೆವೆಲಲ್ಲಿ ಮುಖ್ಯವಾಗಿ ಮಹಾರಾಷ್ಟ್ರ, ಕರ್ನಾಟಕ, ಇತ್ತೀಚೆಗೆ ಮಸ್ಕಿಯಲ್ಲಿ ಕೂಡ ಉತ್ಖನನ ನಡೀತಾ ಇದೆ. ಆಮೇಲೆ ಬೇರೆ ಬೇರೆ ಭಾಗದಲ್ಲಿ ಇಂಡಿವಿಜುವಲ್ ಸ್ಕಾಲರ್ಸ್ಗಳು ಮಾಡ್ತಾಯಿದ್ದಾರೆ. ಹಾಗಾಗಿ ಒಟ್ಟಾರೆ ಒಂದು ಆಶಾಭಾವನೆ ನಮಗೆ ಒಂದಿದೆ. ನಮಗೆ ಈ ಒಂದು 2 ಧ್ರುವಗಳ ಹೊರತಾಗಿ ಕೂಡ ಸಾಕಷ್ಟು ಅಧ್ಯಯನಗಳು ನಡೀತದೆ. ಬಟ್ ಒಂದು ಒಟ್ಟಾರೆ ನಮಗೆ ಚಿತ್ರಣ ಕೈಗೆ ನಿಲ್ತಾ ಇಲ್ಲ. ಎಸ್ ಸರ್. ಈಗ ನೀವೆಲ್ಲ ವೃತ್ತಿಪರ ಇತಿಹಾಸಕಾರರು, ಸಾಕಷ್ಟು ಕೃಷಿಯನ್ನು, ಸಂಶೋಧನೆಯನ್ನು ನಡೆಸಿದಂಥವ್ರು. ಇವತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಯಂ ಘೋಷಿತ ಇತಿಹಾಸಕಾರರ ಸಂಖ್ಯೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ಅನೇಕ ವೇಳೆ ಅದಕ್ಕೆ ವೃತ್ತಿಪರ ಇತಿಹಾಸಕಾರರು ರಿಯಾಕ್ಟ್ ಮಾಡಲಿಕ್ಕೂ ಕೂಡ ಹೋಗೋದಿಲ್ಲ. ನೀವು ಅಶೋಕ್ ಶೆಟ್ಟರ್ ಸರ್, ತಾವು ಈ ಥರದ ಒಂದು ವೃತ್ತಿಪರ ಇತಿಹಾಸಕಾರರಿಗೆ ಇರ್ತಕ್ಕಂಥ ಸವಾಲುಗಳು ಏನು ಅನ್ನೋದ್ರ ಬಗ್ಗೆ ಹೇಳ್ತೀರಾ? ಇತಿಹಾಸದ ಅಧ್ಯಯನ, ಸ್ವಲ್ಪ ನಿರೂಪಣೆ, ವಿಶ್ಲೇಷಣೆ, ಬರವಣಿಗೆ ಅಂತ ಅನ್ನುವಂಥದ್ದು ಭಾಳ ಸೂಕ್ಷ್ಮವಾದದ್ದು. ಎಸ್ ಸರ್. ಆಮೇಲೆ ವಿಶೇಷವಾಗಿ ಪಠ್ಯಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ವಿವಾದಾಸ್ಪದವಾದಂಥ ವಿಷಯಗಳು ನಮ್ಮ ಗಮನಕ್ಕೆ ಇತ್ತೀಚಿನ ದಶಕಗಳಲ್ಲಿ ಬರ್ತಾ ಇದ್ದಾವೆ. ಹೌದು. 1972ರಿಂದ ಪ್ರಾರಂಭ ಆಯ್ತದು.
ಕೇಂದ್ರದಲ್ಲಿ 4 ಪಕ್ಷಗಳ ಮೈತ್ರಿಕೂಟ ಅಧಿಕಾರಕ್ಕೆ ಬಂತು. ಸಮಾನ ಮನಸ್ಕ ಪಕ್ಷಗಳಾಗಿರಲಿಲ್ಲ ಅವು, ಪರಸ್ಪರ ಸೈದ್ಧಾಂತಿಕ ರಾಜಕೀಯ ಭಿನ್ನತೆಗಳಿದ್ದಂಥ ಪಕ್ಷಗಳು. ಬಟ್ ಒಂದು ಕಾಂಗ್ರೆಸ್ ವಿರುದ್ಧವಾಗಿ ಒಂದು ಏಕತ್ರಿತ ವೇದಿಕೆಗೆ ಬಂದು ಅವು ಅಧಿಕಾರ ವಹಿಸಿಕೊಂಡಾಗ ಕೆಲವರು ಇತಿಹಾಸಕಾರರ ಒಂದು ಬಣ ಇತಿಹಾಸ ನಿರೂಪಣೆಯನ್ನು ಮಾಡಿದಂಥ ಕ್ರಮವನ್ನು ಒಪ್ಪಲಾರದಂಥ ಒಂದು ಬಣ ಅದರ ಕುರಿತಾಗಿ ಪ್ರಧಾನಮಂತ್ರಿಯಾದಂಥ ಮೊರಾರ್ಜಿ ದೇಸಾಯಿ ಅವರಿಗೆ ಒಂದು ದೂರು ಸಲ್ಲಿಸಿದರು. ನಾನಾಜಿ ದೇಶಮುಖ್ ಐ ಥಿಂಕ್ ವಾಸ್ ದಿ ಮಿನಿಸ್ಟರ್ ಆಫ್ ದಿ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆವಾಗ. ಸೊ ಆವಾಗ ಚರಿತ್ರೆಯ ಪಠ್ಯಕ್ರಮದ ವಿಷಯಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಮಾಡುವಂಥ ಒಂದು ಪದ್ಧತಿ ಆವಾಗ ಪ್ರಾರಂಭ ಆಯಿತು. ಓಕೆ. ಆ್ಯಂಡ್ ಸಮ್ ಆಫ್ ದೀಸ್ ಹಿಸ್ಟೋರಿಯನ್ಸ್ ವೆರಿ ಅಕ್ಯೂಸ್ಡ್ ಆಫ್ ಬೀಯಿಂಗ್ ಮಾರ್ಕ್ಸಿಸ್ಟ್ಸ್. ನನಗೆ ಗೊತ್ತಿದ್ದಂಗೆ ಡಿ ಕೋಸಂಬಿ ಸೈದ್ಧಾಂತಿಕವಾಗಿ ಮಾರ್ಕ್ಸ್ವಾದದ ಪರವಾಗಿದ್ದವರು, RS ಶರ್ಮಾ ಮಾರ್ಕ್ಸ್ವಾದದ ಪರವಾಗಿದ್ದವರು. ಇನ್ನುಳಿದಂತೆ ರೋಮಿಲಾ ಥಾಪರ್ ಆಗಲಿ ಅಥವಾ ಅಮಲೇಶ್ ತ್ರಿಪಾಠಿ ಆಗಲಿ, ಬರುಣ್ ಡೇ ಆಗಲಿ, ಹರವಂಶ್ ಮುಖಿ ಆಗಲಿ ಮಾರ್ಕ್ಸಿಸ್ಟ್ಸ್ ಅಂತನ್ನುವಂಥ ನೆಲೆಯಿಂದ ಹೊರಟವರೇನಲ್ಲ, ಆ್ಯಂಟಿ ಮಾರ್ಕ್ಸಿಸ್ಟು ಆಗಿರಲಿಲ್ಲ. ಆದರೆ ಮುಖ್ಯವಾಗಿ ಇತಿಹಾಸ ಪುನರ್ರಚನೆಯ ಕೆಲಸ ಏನು, ಅದನ್ನು ಯಾವ ಗಂಭೀರತೆಯಿಂದ ಮಾಡಬೇಕು ಅಂತನ್ನುವಂಥದ್ದನ್ನು ಅದು ಗೊತ್ತಿರುವಂಥ ಉದಾರವಾದಿ ಚಿಂತನೆಯ ಮತ್ತು ಪ್ರಗತಿಪರವಾದಂಥ ನಿಲುವಿನ ಒಂದು ಇತಿಹಾಸಕಾರರ ಬಣ ಅದು. ಸೊ ಅಲ್ಲಿಂದ ಪ್ರಾರಂಭವಾದಂಥ ಈ ಚರಿತ್ರೆ ಮತ್ತು ಚರಿತ್ರೆಯ ಪಠ್ಯಪುಸ್ತಕಗಳು ಮತ್ತು ಸರ್ಕಾರಗಳ ಏನು ಹಸ್ತಕ್ಷೇಪದ ಒಂದು ಅಧ್ಯಾಯ ಪ್ರಾರಂಭ ಆಯಿತು. ಅದು ಕ್ರಮೇಣ ಹಾಗೆ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ತಾ ಅದು ವರ್ತಮಾನದ ರಾಜಕೀಯ ಲಾಭಕ್ಕೋಸ್ಕರ, ಅಧಿಕಾರದ ಗಳಿಕೆಗೋಸ್ಕರ ಇತಿಹಾಸವನ್ನು ಬಳಸಿಕೊಳ್ಳುವಂಥ ಪ್ರಚ್ಛನ್ನ ಏನು ಒಂದು ಚಟುವಟಿಕೆಯಾಗಿ ಇವತ್ತು ನಮ್ಮ ಕಣ್ಣ ಮುಂದೆ ಬರ್ತಾ ಇದೆ. ಸೊ ಅದಕ್ಕೆ ಚರಿತ್ರೆಗೆ ಒಂದು ಪ್ರೊಪಗಾಂಡ ರೂಪ ಹೆಚ್ಚಾಗಿ ಕೊಡುವಂಥ ಉದ್ದೇಶಪೂರ್ವಕ ಪ್ರಯತ್ನಗಳು ಆಗ್ತಾ ಇರೋದನ್ನು ನಾವು ಕಾಣ್ತೇವೆ. ಇದು ಭಾರತದಂಥ ಒಂದು ಬಹುಮುಖಿಯಾಗಿರುವಂಥ ಸಮಾಜದ ಹಿನ್ನೆಲೆಯಲ್ಲಿ ಈ ಥರದ ಹಸ್ತಕ್ಷೇಪ ಏನಿದೆ ಅದರ ಪರಿಣಾಮಗಳು ಸ್ವಲ್ಪ ಗಂಭೀರ ಸ್ವರೂಪದ್ದು ಅಂತ ನಾವು ಭಾವಿಸಬೇಕಾಗ್ತದೆ. ಖಂಡಿತ. ಸೊ ಅದಕ್ಕೆ ವೃತ್ತಿಪರ ಇತಿಹಾಸಕಾರರು ಇದಕ್ಕೆ ಹೇಗೆ ಸ್ಪಂದಿಸಬೇಕು, ಏನು ಯಾವ ನೆಲೆಯಲ್ಲಿ ಇವರ ಜೊತೆ ಸ್ಪಂದಿಸಬೇಕು ಅಂತನ್ನುವಂಥದ್ದು ಮೊದಲೇದಾಗಿ ವಿ ಆರ್ ಎಟ್ ಎ ಲಾಸ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್. ಯಾಕಂದರೆ ಇತಿಹಾಸ ಅಧ್ಯಯನ ಅಂತನ್ನುವಂಥದ್ದು ನೀವು ಯಾವುದಾದ್ರೂ ಒಂದು ಆಕಾರವನ್ನು ಇತಿಹಾಸ ಪುನರ್ರಚನೆಗೆ ಬಳಸಿಕೊಳ್ತೀರಿ ಅಂತ ನೀವು ಪ್ರಪ್ರಥಮವಾಗಿ ಆ ಆಕಾರದ ಸ್ವರೂಪವನ್ನು ಪ್ರಶ್ನಿಸ್ತೀರಿ. ಅದು ವಸ್ತುನಿಷ್ಠವಾಗಿದೆಯಾ, ವ್ಯಕ್ತಿನಿಷ್ಠವಾಗಿದೆಯಾ, ಯಾವುದಾದ್ರು ಧಾರ್ಮಿಕ ಪೂರ್ವಗ್ರಹಗಳಿಂದ ಕೂಡಿದ್ದಾಗಿದೆಯಾ, ಅದು ಘಟನೆಗಳು ನಡೆದಂಥ ಕಾಲಕ್ಕೆ ಸಮಕಾಲಿಕವಾಗಿದೆಯಾ ಅಥವಾ ನಂತರದ್ದಾಗಿದೆಯಾ, ಅದು ಒರಿಜಿನಲ್ ರೂಪದಲ್ಲಿದೆಯಾ ಅಥವಾ ಇಂಟರ್ಪೊಲೇಷನ್ಸ್ ಏನಾದರೂ ಪ್ರಕ್ಷಿಪ್ತ ಭಾಗಗಳು ಸೇರ್ಪಡೆಯಾಗಿದ್ದಾವ. ಸೊ ನಿನ್ನೆ ಐ ವಾಸ್ ಲಿಸ್ನಿಂಗ್ ಟು ಮನು ಪಿಳ್ಳೈ. ಅವ್ರು ಹೇಳ್ತಾ ಇದ್ರು ಒಂದು ದೃಷ್ಟಿಯಲ್ಲಿ ಆಲ್ ಹಿಸ್ಟ್ರಿ ಈಸ್ ಪ್ರೊಪಗಾಂಡಾ ಅಂತ ಹೇಳಿ. ಈ ಉದಾಹರಣೆಗೆ ನೀವು ಅಬುಲ್ ಫಜಲ್ ವೆನ್ ಹಿ ರೈಟ್ಸ್ ಅಬೌಟ್ ಅಕ್ಬರ್ ಯು ಕೆನಾಟ್ ಎಕ್ಸ್ಪೆಕ್ಟ್ ಹಿಮ್ ಟು ಬಿ ಆಬ್ಜೆಕ್ಟಿವ್. ಹಿ ವಾಸ್ ಎ ಫ್ರೆಂಡ್ ಆಫ್ ಅಕ್ಬರ್. ಒಂದು ಅಕ್ಬರ್ನ ಬಗ್ಗೆ ಒಂದು ರೋಜಿ ಪಿಕ್ಚರ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಾನೆ ವಿನಃ ಅಬುಲ್ ಫಜಲ್ ಅದನ್ನು ಒಂದು ನೇತ್ಯಾತ್ಮಕವಾದ ಚಿತ್ರಣ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸೊ ಆದರೆ ವಸ್ತುನಿಷ್ಠತೆಯನ್ನು ನಾನು ಸಾಧಿಸಬೇಕು ಅಂತನ್ನುವಂಥ ಒಂದು ಮೋಟಿವೇಶನ್ ನಿಜವಾದ ಇತಿಹಾಸಕಾರನಿಗೆ ಇರಬೇಕಾಗ್ತದೆ. ಈಗ ಈ ಸಾಮಾಜಿಕ ಮಾಧ್ಯಮದಲ್ಲಿ ಏನು ಈ ಥರ ಇತಿಹಾಸದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅವರಿಗೆ ಆ ವಸ್ತುನಿಷ್ಠತೆ ಅಂತನ್ನುವುದು ಅದು ಅಗತ್ಯನೇ ಇಲ್ಲ. ಅವರಿಗೆ ಆ ಒಂದು ನಿಶ್ಚಿತ ಉದ್ದೇಶವನ್ನು ಇಟ್ಟುಕೊಂಡು ಚರಿತ್ರೆಯನ್ನು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಮೂಗಿನ ನೇರಿಕೆ, ತಮ್ಮ ರಾಜಕೀಯ ಸೈದ್ಧಾಂತಿಕ ಇದಕ್ಕೆ ಅನುಗುಣವಾಗಿ ಅದನ್ನು ನಿರೂಪಿಸುವ ಪ್ರಯತ್ನವನ್ನು ಮಾಡ್ತಾರೆ. ಸೊ ಇಂಥವ್ರ ಜೊತೆ ವಾದ ಮಾಡೋದು ಕಷ್ಟ. ಇವರು ಕೇಳೋ ಪ್ರಶ್ನೆಗಳು ಹೆಂಗಿರ್ತವೆ ಅಂತಂದರೆ, ಆಯಿತು ಮುಮ್ತಾಜ್ಗೆ ಶಹಜಹಾನ್ ತಾಜ್ ಮಹಲ್ ಕಟ್ಟಿಸಿದ ಬಗ್ಗೆ ನೀವು ಮಾತಾಡ್ತೀರಾ, ಆದರೆ ಮುಮ್ತಾಜ್ ತೀರಿಕೊಂಡ ನಂತರ ಶಹಜಹಾನ್ ತನ್ನ ಮಗಳಾದಂಥ ಯಾರು ಜಹಾನಾರ ಜೊತೆ ಲೈಂಗಿಕ ಸಂಬಂಧ ಹೊಂದಿದ ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ? ಇಂಥ ಪ್ರಶ್ನೆಗಳನ್ನ ಕೇಳಿದರೆ ಏನು ಹೇಳ್ತೀರಿ ನೀವು? ಇನ್ ವಾಟ್ ವೇ ಡಿಡ್ ಇಟ್ ಇಂಪ್ಯಾಕ್ಟ್ ದಿ ಹಿಸ್ಟ್ರಿ ಆಫ್ ದಿ ಕೋರ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ? ಯಾವ ಪ್ರಶ್ನೆಗಳು ಮುಖ್ಯ, ಯಾವ್ದು? ಇನ್ ಎನಿ ಕೇಸ್ ದೇರ್ ಈಸ್ ನೋ ಫ್ಯಾಕ್ಚುವಲ್ ಬೇಸ್ ಟು ವಾಟ್ ಈಸ್ ಅಕ್ಯೂಸ್ ಆಫ್ ಶಹಜಹಾನಂದು, ಅವನ ಮಗಳು ಜಹಾನಾರಂದು. ಆವಾಗ ಫ್ರ್ಯಾಂಕೋ ಬರ್ನಿಯರು ಅದರ ಒಂದು ರೂಮರ್ ಇತ್ತಂತ ಹೇಳ್ತಾನೆ. ನಿಕೋಲೋ ಮತ್ತು ಸಮಕಾಲೀನ ಇತಿಹಾಸಕಾರ ಅದು ಕೂಡ ಪ್ಯಾಲೇಸ್ ಇಂಟ್ರಿಕ್ಸ್ನಿಂದಾಗಿ ಯಾರೋ ತೇಲಿ ಬಿಟ್ಟಂಥ ಒಂದು ಊಹಾಪೋಹ ಅಂತ ಹೇಳ್ತಾನೆ. ಸೊ ಇಂಥವನ್ನೆಲ್ಲ ನೀವು ಚರಿತ್ರೆಯ ಮುನ್ನೆಲೆಗೆ ತಂದು ಅದನ್ನು
ಆ ನೇತ್ಯಾತ್ಮಕವಾದಂಥ ಪರ್ಸ್ನಲ್ ಟ್ರೇಟ್ಸ್ ಏನಾದರೂ ಇದ್ದರೆ ಅದನ್ನು ನೀವು ಯು ಕೆನಾಟ್ ಹೈಲೈಟ್ ಇಟ್ ಬಿಕಾಸ್ ದಟ್ ಈಸ್ ನಾಟ್ ದಿ ಪರ್ಪಸ್ ಆಫ್ ಹಿಸ್ಟ್ರಿ. ಸರ್, ಈಗ ಚರಿತ್ರೆಯ ವಿಜಯ್ ಸರ್, ಚರಿತ್ರೆಯನ್ನು ನಾವು ಮಕ್ಕಳಿಗೆ ಬೋಧಿಸುವಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಪಠ್ಯಪುಸ್ತಕಗಳು ಮಕ್ಕಳ ಮನಸ್ಸನ್ನು ವಿಕಾಸಗೊಳಿಸಬೇಕು. ಆದರೆ ಪಠ್ಯಪುಸ್ತಕಗಳನ್ನೇ ವಿಕಾಸಗೊಳಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಬ್ಬ ವೃತ್ತಿಪರ ಇತಿಹಾಸಕಾರರಾಗಿ ವಿದ್ಯಾರ್ಥಿಗಳಿಗೆ ಯಾವ ಮಾದರಿಯ ಪಠ್ಯಪುಸ್ತಕಗಳನ್ನು ರೂಪಿಸ್ಲಿಕ್ಕೆ ನೀವು ಬಯಸ್ತೀರಿ? ನಾನು ಮೊದಲು ಪ್ರೊಫೆಸರ್ ಶೆಟ್ಟರಿಗೆ ಕೇಳಿರೋ ಪ್ರಶ್ನೆ ಏನಿದೆ, ಎಸ್ ಸರ್, ಅವರು ಏನು ಹೇಳಿದ್ದಾರೆ ಎಸ್ ಸರ್, ಅದಕ್ಕೆ ಪೂರಕವಾಗಿ ಒಂದೆರಡು ಮಾತು ಹೇಳಿ ಅದಕ್ಕೆ ಬರ್ತೇನೆ. ಎಸ್ ಸರ್, ಕಂಟಿನ್ಯೂ ಸರ್. ಮುಖ್ಯವಾಗಿ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ನಾನು ಬಹಳಷ್ಟು, ನಮ್ಗೆಲ್ಲರೂ ಕೂಡ ಎದುರಾಗುವಂಥ ಮಾತೆ ಒಂದೇನಾಗಿದೆ, ಅವರ ಬರೀ ಮೀಡಿಯಾದಲ್ಲಿ ಸುಳ್ಳು ಮಾತ್ರ ಹೇಳಲ್ಲ, ಆಕಾರಗಳನ್ನು ಸೃಷ್ಟಿಸ್ತಾರೆ. ಖಂಡಿತ ಖಂಡಿತ. ಈಗ ನಿಮಗೆ ಕೆಲವೆಲ್ಲ ಅಲ್ಲಿರೋರೆಲ್ಲ ತೀರಾ ಕಳಪೆ ಅಂತ ತಿಳ್ಕೊಳ್ಬೇಡಿ. ಕೆಲವರು ವೃತ್ತಿಪರ ಇರ್ತಾರೆ, ವೃತ್ತಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಎಸ್ ಸರ್. ಸುಳ್ಳಾದಂಥ ಆಕಾರಗಳನ್ನು ಸೃಷ್ಟಿಸುವಂಥದ್ದು, ಸುಳ್ಳು ಮಾಹಿತಿಗಳನ್ನು ಕೊಡುವಂಥದ್ದು, ಯಾವುದೋ 19ನೇ ಶತಮಾನದ ಇತಿಹಾಸಕಾರನ ಹೆಸರು ಹೇಳೋದು, ಅವನು ಏನು ಬರ್ದಿಲ್ಲ ಅದನ್ನೇ ಬರ್ದಿದ್ದಾನೆ ಅಂತ ಹೇಳಿ ಹೇಳುವಂಥದ್ದು. ಎಸ್ ಸರ್, ಎಸ್ ಸರ್. ಅಥವಾ 15th century 16th centuryದು ಯಾವುದೋ ಒಂದು ಕೋಟ್ ಮಾಡೋದು, ಮಿಸ್ಕೋಟ್ ಮಾಡೋದು. ಉಳಿಗೌಡ ನಂಜೇಗೌಡ ಅಂತ ಹೇಳ್ಬೋದು, ಇನ್ಫ್ಯಾಕ್ಟ್ ಟಿಪ್ಪುವನ್ನ ಕೊಂದ್ರು ಅಂತ ಹೇಳ್ತಕ್ಕಂಥ ಯಾವುದೇ ಒಂದು ನಾನು ಹೇಳೋದು ಯಾವುದಕ್ಕಾದ್ರೂ ನೋಯಿಸ್ಕೋಬಹುದು. ಫೆಮಿಲಿಯರ್ ವಿತ್ ದೋಸ್ ಕೈಂಡ್ ಆಫ್ ಥಿಂಗ್ಸ್ ಅಲ್ಲ. ಅಂದ್ರೆ ಅವ್ರು ಏನಾಗ್ತಾರೆ, ದೇ ಆರ್ ವೆರಿ ಸೆಲೆಕ್ಟಿವ್. ಅದರಲ್ಲೂ ಏನ್ ಮಾಡ್ತಾರೆ, ಯಾವುದೋ ಒಂದು ಕೋಟ್ ಮಾಡುವಾಗಲೂ ಏನು ಹೇಳಿಲ್ಲ ಅದನ್ನ ಹೇಳುವಂಥದ್ದು. ಇದು ಏನಾಗುತ್ತೆ ಅಂದ್ರೆ ವೃತ್ತಿಪರರಿಗೆ ಏನು ಸಮಸ್ಯೆ ಅಂತಂದ್ರೆ, ಎರಡು ತರ ಸಮಸ್ಯೆ ಇದೆ. ವೃತ್ತಿಪರರು ಒಂದು ವೃತ್ತಿಯನ್ನ ಗಂಭೀರವಾಗಿ ತಗೊಂಡಿರುವಂಥವ್ರು, ಇವ್ರ ಜೊತೆಗೆ ನೀವು ಜಗಳ ಮಾಡ್ತಾ ಅಥವಾ ಪ್ರಶ್ನೆಗಳನ್ನ ಕೇಳ್ತಾ ಹೋದ್ರೆ ವರ್ಷ ಇಡೀದೇ ಕೆಲಸ ಆಗುತ್ತೆ. ಯಾವಾಗ ಒಬ್ಬನಿಗೆ ಕೆಲಸ ಮಾಡಬಹುದು ಅಂತ, ಒಬ್ಬ ವೃತ್ತಿಪರ ಆದನ್ ಜೊತೆ ನೀವು ಮಾತಾಡ್ಬೋದು, ಒಬ್ಬ ಡಾಕ್ಟರ್ ಜೊತೆಗೆ ಮಾತಾಡ್ಬೋದು, ಒಬ್ಬ ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡೋ ಜೊತೆಗೆ ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡ್ಬೋದು. ಯಾವನೊಬ್ಬ ಹಿಂಗೆ ರಸ್ತೆಯಲ್ಲಿ ಇಂಥ ಮಾತಾಡೋ ಜೊತೆಗೆ ಅದಕ್ಕೊಂದು ಲೆವೆಲ್ ಕೂಡ ಇರೋದಿಲ್ಲ. ಹಾಗೆ ಅಂತ ಹೇಳಿದ್ದು ಬಿಡಬೇಕಾ, ಇದನ್ನ ಹೇಗೆ ಕಾಂಬ್ಯಾಟ್ ಮಾಡಬೇಕು, ಇದಕ್ಕೆ ಏನಂತಂದ್ರೆ ಸಂಬಂಧಪಟ್ಟ ಯಾವ್ದು ಸಂಸ್ಥೆಗಳು ಅಥವಾ ಆರ್ಗನೈಸ್ಡ್ ಆಗಿ ಏನಾದ್ರು ಮಾಡಿದ್ರೆ ಆಗುತ್ತೆ. ಇಟ್ಸ್ ಇಂಡಿವಿಜುವಲ್ ಆಗಿ ಮಾಡುವಂಥದ್ದಲ್ಲಿ ಅದರ ಹಿಂದೆ ಹೋದ್ರೆ ನಿಮ್ಮ ಸಂಶೋಧನೆ ಆಗೋದಿಲ್ಲ, ನಿಮ್ಮ ಪಾಠ ಕೂಡ ಆಗಲ್ಲ. ಎರಡನೇ ಪ್ರಶ್ನೆಗೆ ಬರ್ತೇನೆ, ನಿಮ್ದು ಪಾಠಕ್ಕೆ ಸಂಬಂಧಪಟ್ಟಂಗೆ ನೋಡಿ. ಪಾಠಕ್ಕೆ ಸಂಬಂಧಪಟ್ಟ ಆಗಲೇ ಅದು ಕೂಡ ಪ್ರೊಫೆಸರ್ ಶೆಟ್ಟರ್ ಎಲ್ಲ ಒಂದ್ ಕಡೆ ಹೇಳಿದ್ರು, ಎಲ್ಲಿಂದ ಶುರು ಆಯ್ತು ಅಂತ. ಈಗ ಏನಾಗುತ್ತೆ, ಬೇಸಿಕ್ ಆಗಿ ಆರಂಭದಲ್ಲಿ ನಾವೆಲ್ಲ ಸಂವಿಧಾನ ಅಂತ ಹೇಳಿ ನಾವು ಸಂವಿಧಾನದ ಅನ್ವಯ ನಾವು ಸರ್ಕಾರ ರೂಪಿಸಬೇಕು ಇತ್ಯಾದಿ ಇತ್ಯಾದಿ ಎಲ್ಲ ಪಾರ್ಟಿಸಿಪೇಟ್ ಎಲ್ಲ ಮಾಡಿದ್ರು. ಆಮೇಲೆ ಒಂದು ನಾವು ಆಡಳಿತ ಪಕ್ಷ ಆಗಬೇಕು, ಇಲ್ಲದ ವಿರೋಧ ಪಕ್ಷ ಆಗಬೇಕು, ಒಂದು ಡೀಸೆಂಟ್ ಆದ ಒಂದು ಒಪ್ಪಂದ. ನಂತರದಲ್ಲಿ ಹಾಗೆ ಬರಲೇ ಇಲ್ಲ. ಆಡಳಿತ ಪಕ್ಷ ಆದವನಿಗೆ ಆಡಳಿತ ಪಕ್ಷವಾಗೇ ಇರಬೇಕು ಅಂತ ಆಸೆ, ಹೇಗಾದ್ರೂ ಗ್ರ್ಯಾಬ್ ಮಾಡಬೇಕು ಅಂತ. ಮೊದಲು ನಾನು ನೋಡೋದ ಬಿಟ್ಟು ಹಂಗಿರ್ಲಿ ಆಸೆ ಇರ್ತದೆ ಎಲ್ರಿಗೂ, ಆದರೆ ಬೇರೆ ಬೇರೆ ಅಕ್ರಮಗಳ ಮೂಲಕ, ವಿಪರೀತ ಅಕ್ರಮಗಳ ಮೂಲಕ ಮಾಡುವಂಥದ್ದೆಲ್ಲ ಆ ಥರದಲ್ಲಿ ಇಲ್ಲ. ನಂತರದಲ್ಲಿ ಏನಾಯ್ತು, ತಮ್ಮ ಅವಧಿಗೆ ಬಂದಾಗ ಬರೆಯುವಂಥದ್ದು ಯಾವುದು, ಇತಿಹಾಸ ಬರೆಯುವಂಥದ್ದು, ಐಡಿಯಾಲಜಿಕಲ್ ಆಗಿ ಲೋಡ್ ಆಗಿ ಬರೆಯುವಂಥದ್ದು, ಅದು ಬಹಳ ಕಷ್ಟ. ಈಗ ನೀವು ಐಡಿಯಾಲಜಿ ಇಲ್ಲದೆ ಕೂಡ ಬರೆಯೋದು ಹೇಗೆ ಗೊತ್ತಿಲ್ಲ ನನಗೆ. ಒಂದು ಐಡಿಯಾಲಜಿಕಲ್ ಫ್ರೇಮ್ ವರ್ಕ್ ಇರುತ್ತೆ, ಎಲ್ಲೋ ಒಂದು ಸೀದಾ ಸಾಧವಾದಂತಹ ಒಂದು ಇದಿರಬೇಕು. ಅದು ಹೇಗಿರ್ಬೇಕು ಅಂದರೆ ಮನುಷ್ಯ ಪ್ರೀತಿ ಇರುವಂಥದ್ದು ಆಗಬೇಕು. ನಿಮಗೆ ಆಬ್ಜೆಕ್ಟಿವಿಟಿ ಅಂತ ಕರಿತೀವಲ್ಲ, ಆಗಲಿ ಸರ್ ಹೇಳಿದ್ರೆ ಅದಕ್ಕೆ ಕನ್ನಡದಲ್ಲಿ ವಸ್ತುನಿಷ್ಠ ಕಷ್ಟವೇ. ಈ ಸಂದರ್ಭದಲ್ಲಿ ವಸ್ತುನಿಷ್ಠವಾಗಿರೋದು ಕಷ್ಟವೇ. ನಿಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಾಮಾಜಿಕವಾದಂತಹ, ಧಾರ್ಮಿಕವಾದಂತಹ, ರಾಜಕೀಯವಾದಂತಹ ಒಂದು ಪ್ರೆಷರ್ ಇದ್ದೇ ಇರ್ತವೆ ಖಂಡಿತ. ಅಲ್ಲಿ ಏನು ಅಂತಂದ್ರೆ ನಾನು ಹೇಳುವಂಥದ್ದು, ನಾನು ಕೂಡ ನಿಮ್ಗೆ ಗೊತ್ತಿದೆ, ಟೆಕ್ಸ್ಟ್ ಬುಕ್ ಕಮಿಟಿಯ ಚಾನಲ್ ಕೂಡ ಕೆಲಸ ಮಾಡಿದ್ದೇನೆ. ದ್ವೇಷ ಹುಟ್ಟಿಸುವಂಥದ್ದು ಮಾಡಬೇಡಿ ಅಂತ. ನಾವು ಎಲ್ಲವೂ ಕೂಡ ಮನುಷ್ಯರು, ನಮ್ಗೆಲ್ರಿಗೂ ಪೂರ್ವಗ್ರಹ ಇರುತ್ತೆ. ದ್ವೇಷ ಸಾಧಿಸಬೇಡಿ, ಎಳೆ ಮಕ್ಕಳಿಗೆ ದ್ವೇಷ ಹೇಳ್ಕೊಡ್ಬೇಡಿ. ಎಳೆ ಮಕ್ಕಳಿಗೆ ನಾವು ಸಮಾನರು, ನಾವೆಲ್ಲರೂ ಕೂಡ ಒಂದು ಈ ಜಗತ್ತಿನ ವಾರಸುದಾರ ನಾವೆಲ್ಲರೂ ಕೂಡ ಅಂತ ಹೇಳುವಂಥದ್ದು ಇಡಬೇಕು. ಆತ್ಮವಿಶ್ವಾಸ ಹೆಚ್ಚು ಕಮ್ಮಿ ಮಾಡುವಂಥದ್ದು ಇರಬೇಕು. ಬಿಟ್ರೆ ಒಬ್ಬನಿಗೆ ನೀವು ಕಡಿಮೆಯವನು ಅಂತ ಹೇಳೋದು, ನೀವು ಎಲ್ಲಿಂದನೋ ಬಂದವನು ಅಂತ ಹೇಳುವಂಥದ್ದು, ಇಟ್ಸೆಟ್ರೆ ಬೇರೆ ಬೇರೆ ಮಾರ್ಗಗಳ ಮೂಲಕ ಮಗುವನ್ನ, ಯಾರದೇ ಮಕ್ಕಳಿರಲಿ, ಅವರಿಗೆ ನೀವು ಸಪ್ರೆಸ್ ಮಾಡುವಂತಹ ಒಂದು ಟೆಕ್ಸ್ಟ್ ಕೊಟ್ರೆ ಅದನ್ನ ನಾನು ಬಹಳ ಖಂಡಿತವಾಗಿ ವಿರೋಧಿಸ್ತೇನೆ, ಯಾವುದೇ ಸರ್ಕಾರದದ್ದು ಇರಲಿ. ಇದು ನನ್ನ ಮಾತು. ಧನ್ಯವಾದಗಳು ಸರ್. ಹಾಗೆ ಅರುಣಿ ಸರ್, ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರಿ. NCERT ಟೆಕ್ಸ್ಟ್ ಬುಕ್ನಲ್ಲಿ ಕೆಲವು ರಾಜಕೀಯ ಸಿದ್ಧಾಂತಕ್ಕೆ ಒಗ್ಗದ ಅಧ್ಯಾಯಗಳನ್ನು ಕೈ ಬಿಡ್ತಕ್ಕಂಥದ್ದು ಅಥವಾ ತಮ್ಮ ವಿಚಾರಧಾರೆಗೆ ಸಲ್ಲದೆ ಇರತಕ್ಕಂಥ ಭಾಗಗಳನ್ನು ಕೈ ಬಿಡ್ತಕ್ಕಂಥದ್ದು, ಚರಿತ್ರೆಯ ಒಳಗಡೆ ಈ ರೀತಿಯ ಕೆಲವು ಕಾಲಘಟ್ಟಗಳನ್ನೇ ಕೈ ಬಿಟ್ಟು ಬೋಧನೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ?
ನಾನು ಇದರ ಸಂಬಂಧಪಟ್ಟಂತೆ ಇಡೀ 6ನೇ ಕ್ಲಾಸ್ನಿಂದ 10ನೇ ಕ್ಲಾಸಿನವರೆಗಿನ ಚರಿತ್ರೆಯ ಅಂದರೆ ಇತಿಹಾಸ ಸೋಷಿಯಲ್ ಸೈನ್ಸ್ ಟೆಕ್ಸ್ಟ್ ಬುಕ್ಕನ್ನು NCERT ಅವರು ಮಾಡಿದಂಥದ್ದು ಒಂದು ಸೆಟ್ಟನ್ನು ಖರೀದಿ ಮಾಡಿದೆ. ಎಸ್ ಸರ್. ಸೊ ನನಗೆ ಒಂದು ಗಮನಕ್ಕೆ ಬಂದದ್ದೇನು ಅಂದರೆ 6, 7 ಮತ್ತು 8 ಈ 3 ತರಗತಿಯ ಚರಿತ್ರೆಯ ಅಂದರೆ ಸೋಷಿಯಲ್ ಸೈನ್ಸನ್ನು ಅಮೂಲಾಗ್ರವಾಗಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಮೊದಲು ಸೋಷಿಯಲ್ ಸೈನ್ಸ್ ಅಂದರೆ ಸಾಮಾನ್ಯವಾಗಿ ಹಿಸ್ಟ್ರಿಯನ್ನೇ ಅಲ್ಲಿ ಇರ್ತಿತ್ತು, ಕಾಂಟೆಂಪರರಿ ಇಂಡಿಯಾ ಅಂತೇಳಿ. ಈಗ ಸೋಷಿಯಲ್ ಸೈನ್ಸಲ್ಲಿ ಇತಿಹಾಸದ ಜೊತೆಗೆ ಜಿಯೋಗ್ರಫಿ 5 ಭಾಗಗಳನ್ನಾಗಿ ಮಾಡಿದ್ದಾರೆ. ಇತಿಹಾಸ ಒಂದು ಸಣ್ಣ ಒಂದು ಚಾಪ್ಟರ್ ರೂಪದಲ್ಲಿ ಅದನ್ನು ಕೊಟ್ಟಿದ್ದಾರೆ. ಎಸ್ ಸರ್. ಆ ಕಾರಣಕ್ಕೆ ಏನಾಗಿಬಿಟ್ಟಿದೆ ಅಂದರೆ ಚರಿತ್ರೆಯನ್ನು ಕುಗ್ಗಿಸಿಬಿಡೋಕ್ಕೆ ಅಲ್ಲಿ ನಮಗೆ ಕಂಡು ಬರುತ್ತೆ. ಯಾಕಂದರೆ 6, 7 ಕ್ಲಾಸ್ನಲ್ಲಿ ಮತ್ತು 8ನೇ ಕ್ಲಾಸ್ನಲ್ಲಿ ನಿಮಗೆ ಏನ್ಸಿಯಂಟ್ ಮಾತ್ರ ಬರುತ್ತೆ. ಅದು ಇಂಡಸ್ ವ್ಯಾಲಿ ಇರ್ಬೋದು, ಆನಂತರ ಅಪ್ ಟು ಗುಪ್ತಾ ಪೀರಿಯಡ್ವರೆಗೆ ಅವರು ಇತಿಹಾಸವನ್ನು ಕೊಟ್ಟಿದ್ದಾರೆ. ಸೊ ಇದು ಒಂದು ರೀತಿಯ ಇತಿಹಾಸವನ್ನು ನಾವು ಕಡಿಮೆ ಅಂದರೆ ಮೊದಲಿನ ಆಗಿನ ಟೆಕ್ಸ್ಟ್ ಬುಕ್ಕು ಈಗಿನ ಟೆಕ್ಸ್ಟ್ ಬುಕ್ಕು ಕಂಪೇರ್ ಮಾಡಿದ್ರೆ ಸ್ಪೇಸ್ ಕಡಿಮೆ ಆಗಿದೆ ನಮ್ಮ ಇತಿಹಾಸಕ್ಕೆ. ಇದು ಮುಂದೆ ಬರುವಂಥ ದೀರ್ಘಕಾಲದಲ್ಲಿ ಯೋಚನೆ ಮಾಡಿದರೆ ಇತಿಹಾಸಕ್ಕೆ ಯಾರೂ ಅಷ್ಟೊಂದು ಆದ್ಯತೆ ಕೊಡದೇ ಅಂಥ ಪರಿಸ್ಥಿತಿ ಬರ್ಬೋದು. ಯಾಕಂದರೆ ಇವತ್ತು ನಾವು ಇತಿಹಾಸವನ್ನು ಡಿಗ್ರಿ ಲೆವೆಲಲ್ಲಿ, PU ಲೆವೆಲಲ್ಲಿ, ಆನಂತರ ಯೂನಿವರ್ಸಿಟಿ ಲೆವೆಲಲ್ಲಿ ನೋಡ್ತೀವಿ. ಬಹುಶಃ ಮುಂದಿನ ಇದೇ ರೀತಿ ಕಂಟಿನ್ಯೂ ಆದರೆ ಚರಿತ್ರೆಯನ್ನು ಯಾರು ಆಪ್ಟ್ ಮಾಡದೇ ಇರುವಂಥ ಪರಿಸ್ಥಿತಿ ಕ್ರಿಯೇಟ್ ಆದರೂ ಆಗ್ಬೋದು. ಯಾಕಂದರೆ ಯಾರು ಅಷ್ಟು ಗಂಭೀರವಾಗಿ ತೊಗೊಳಂಗಿಲ್ಲ. ಅಲ್ಲಿ ನಿಮಗೆ ಫೋಟೋಗಳು, ಗ್ರಾಫು ಅವು ಇವು ಕೊಟ್ಟು ಟೆಕ್ಸ್ಟನ್ನು ಒಂದು ಪ್ಯಾರಕ್ಕೆ ಸೀಮಿತಗೊಟ್ಟಿದ್ದಾರೆ. ಸೊ ನಿಮಗೆ ಅಲ್ಲಿ ಚರ್ಚೆಗಾಗಲಿ ಅಥವಾ ಯೋಚನೆ ಮಾಡುವಂಥ ಇದಕ್ಕೆ ಯಾವುದೇ ನನಗೆ ಕಂಡಾಗೆ ಅಷ್ಟೊಂದು ಕೊಟ್ಟಿಲ್ಲ. ಕಾರಣ ಏನಂದರೆ ದೇ ಡೋಂಟ್ ವಾಂಟ್ ಟು ಡಿಸ್ಕ್ರೈಬ್ ಮೆನಿ ಥಿಂಗ್ಸ್ ದೇರ್. ಸೊ ಅಲ್ಲಿ ಕೂಡ ಚೂಸಸ್ ಇದೆ. ಯಾವುದೋ ಒಂದು ಮಧ್ಯಕಾಲಕ್ಕೆ ಬಂದಾಗೆ ನಿಮಗೆ ಅಲ್ಲಿ ಕೆಲವೊಂದು ಟೈಟಲ್ಸ್ಗಳು ಕೊಟ್ಟಿದ್ದಾರೆ. ಡಾರ್ಕ್ ಏಜ್ ಅಂತ ಕೊಡೋದು ಮಿಡಿವಲ್ ಇದಕ್ಕೆ. ಆನಂತರ ಈ ರೀತಿಯಾದಂಥ ಒಂದು ಮಕ್ಕಳಲ್ಲಿರುವಂಥ ಮಾನಸಿಕವನ್ನು ಅದು ಬೇರೆ ರೀತಿಯಾಗಿ ನೋಡುವಂಥ ದೃಷ್ಟಿಕೋನಕ್ಕೆ ಅದು ಎಡೆ ಮಾಡ್ಬೋದು. ಸೊ ಇದು ಒಂದು ರೀತಿಯ ಟೆಕ್ಸ್ಟ್ ಬುಕ್ದಲ್ಲಿ ಬರುವಂಥ ನಮ್ಮ ಚರಿತ್ರೆ ಅಂತ ನಾವು ಹೇಳ್ಬೋದು. ಬಹುಶಃ ಇದು ಮುಂದೆ ಚೇಂಜ್ ಆಗ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಸಾಕಷ್ಟು ಜನ ಅದರ ಬಗ್ಗೆ ಪ್ರತಿರೋಧ ಮಾಡ್ತಿದ್ದಾರೆ ಮತ್ತು ಅನಿಸಿಕೆಗಳನ್ನು ಕೊಡ್ತಾ ಇದ್ದಾರೆ. ಮತ್ತು ನಿನ್ನೆ ಕೂಡ ಒಂದು ಹೊಸ ಕಮಿಟಿಯನ್ನು ಕೂಡ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಟ್ ಮಾಡಿದೆ ಮತ್ತೆ ಚೆಕ್ ಮಾಡೋ ಸಲುವಾಗಿ. ಸೊ ನನ್ನ ಏನು ಅಂದರೆ ನಮ್ಮ ಇಡೀ ಇದು ಒಂದೇ NCERT ಒಂದೇ ಅಲ್ಲ, ಇವನ್ ಕರ್ನಾಟಕದಲ್ಲಿ ನಮಗೆ ಗೊತ್ತಿದ್ದಾಗಿ ಕಳೆದ 5-6 ವರ್ಷದಿಂದ ನಡೆದಂಥ ಅನೇಕ, ನೀವು ಅದಕ್ಕೆ ಸಾಕ್ಷಿ, ನೀವು ಅದ್ರ ಬಗ್ಗೆ ಜಾಸ್ತಿ ಹೇಳ್ಬೇಕು. ಯಾಕಂದರೆ ಪಠ್ಯಪುಸ್ತಕಗಳ ಬಗ್ಗೆನೇ ಸಾಕಷ್ಟು ಚರ್ಚೆಗಳ ರೂಪದಲ್ಲಿ ಬಂತು. ನಮಗೆ ಇವನ್ ಚುನಾವಣೆಯ ಒಂದು ದೊಡ್ಡ ಸಬ್ಜೆಕ್ಟ್ ಕೂಡ ಆಗಿ ಬಂತು. ಆನಂತರ ಅದನ್ನು ಪಠ್ಯಪುಸ್ತಕಕ್ಕೆ ಒಂದು ಕಮಿಟಿಯನ್ನು ಮಾಡಿ ನಿಮ್ಮನ್ನೆಲ್ಲ ಅವರೆಲ್ಲ ಕಮಿಟಿಯಲ್ಲಿ ಸೇರಿಸ್ಕೊಂಡು, ಹಾಗಾಗಿ ನಿಮ್ಗೆ ಗೊತ್ತು ಅದ್ರ ಬಗ್ಗೆ. ಸೊ ನನಗಿಂತ ಜಾಸ್ತಿ ನಿಮಗೆ ಅದ್ರ ಬಗ್ಗೆ ಅದು ಮುಖ್ಯವಾಗಿ ಕರ್ನಾಟಕದ ಪಠ್ಯಪುಸ್ತಕದ ಬಗ್ಗೆ ತಾವು 1-2 ಮಾತು ಹೇಳ್ಬೋದು. ಅಲ್ಲ, ಖಂಡಿತ. ಒಟ್ಟು ಇಲ್ಲಿ ಕೇಸರೀಕರಣ ಮತ್ತು ಕಾಂಗ್ರೆಸ್ಸೀಕರಣ ಅನ್ನೋ ಒಂದೊಂದು ಪಕ್ಷಗಳು ಬಂದಾಗಲೂ ಒಂದೊಂದು ರೀತಿಯ ವಿಚಾರಧಾರೆಗಳನ್ನು ಇಟ್ಟುಕೊಂಡು ತಮ್ಮ ಆ ವಿಚಾರಧಾರೆಗಳನ್ನು ಮಕ್ಕಳ ಮನಸ್ಸಿನಲ್ಲಿ ಸ್ಥಿರೀಕರಿಸುವಂಥ ಪ್ರಯತ್ನದ ಭಾಗವಾಗಿ ಪಠ್ಯಪುಸ್ತಕಗಳನ್ನೇ ಪುನರ್ರಚನೆ ಮಾಡ್ತಕ್ಕಂಥ ಕೆಲಸ ಕೈಯಾಗಿದೆ. ಆದರೆ ನನ್ನ ಪ್ರಶ್ನೆ, ಪಠ್ಯಪುಸ್ತಕಗಳನ್ನು ರಚನೆ ಮಾಡಬೇಕಾದಂಥವ್ರು ವೃತ್ತಿಪರ ಇತಿಹಾಸಕಾರರು, ಅದರಲ್ಲಿ ಅನುಭವ ಉಳ್ಳಂಥವರೇ ಪ್ರಧಾನವಾಗಿ ಇರಬೇಕಾಗತ್ತೆ. ಆದರೆ ಆ ಕ್ಷೇತ್ರದಲ್ಲಿ ಪರಿಣಿತಿ ಇಲ್ಲದೆ ಇರತಕ್ಕಂಥವರ ಪ್ರವೇಶ ಈಗ ಆಗ್ತಾ ಇರತಕ್ಕಂಥದ್ದು ಮುಂದಿನ ತಲೆಮಾರುಗಳ ಮೇಲೆ ಒಂದು ವ್ಯತಿರಿಕ್ತವಾದಂಥ ಪರಿಣಾಮ ಬೀರಬಹುದು ಅಂತಕ್ಕಂಥದ್ದು ನನ್ನ ಆತಂಕ. ಅಶೋಕ್ ಶೆಟ್ಟರ್, ತಾವು ಏನು ಹೇಳ್ತೀರಿ? ಈ ಪ್ರತಿ ಸಲನೂ ಈ ಪಠ್ಯಪುಸ್ತಕಗಳದ್ದು ಇದು ಭಾಳ ಕಾಲದಿಂದ ಇದು ನಡ್ಕೊಂಡು ಬಂದಿದೆ. ಆ್ಯಸ್ ಆಫ್ ನೌ ದೇ ಆರ್ ವೆರಿ ವೆರಿ ಅನ್ಇನ್ಸ್ಪೈರಿಂಗ್. ಯಾವುದು ಈ ಪಠ್ಯಕ್ರಮದ ಏನು ಪಾಠಗಳಿದ್ದಾವೆ ಅವೆಲ್ಲ. ಇನ್ಫ್ಯಾಕ್ಟ್ ಒಂದು ಪಾಪ್ಯುಲರ್ ಒಪಿನಿಯನ್ ಅಂತಾರೆ, ಇತಿಹಾಸ ಅಂತ ಅನ್ನುವಂಥದ್ದು ಒಂದು ಮಹಾ ಬೋರಿಂಗ್ ಸಬ್ಜೆಕ್ಟ್ ಅಂತ ಅನ್ನುವಂಥದ್ದು. ಹಾಗೆ ಮಾಡಲಾಗಿದೆ ಅದನ್ನು. ನಾನು ನಿಮಗೆ ಹೇಳ್ತಾ ಇದ್ದೆ, ಏನು ವಸಾಹತುಶಾಹಿ ಇತಿಹಾಸ ರಚನೆಗೆ ಒಂದು ಪ್ರತಿಸ್ಪಂದನೆಯಾಗಿ ರಾಷ್ಟ್ರೀಯವಾದಿ ಇತಿಹಾಸಕಾರರು ರಾಷ್ಟ್ರೀಯವಾದಿ ದೃಷ್ಟಿಕೋನದಿಂದ ಇತಿಹಾಸ ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಅಂತೇಳಿ. ಬಟ್ ಅಲ್ಲಿ ಕೂಡ ಏನಾಯ್ತು ಅಂತಂದರೆ, ವಸಾಹತುಶಾಹಿ ಇತಿಹಾಸಕಾರರು ಸೃಷ್ಟಿಸಿದಂಥ ಬೇಸಿಕ್ ಚೌಕಟ್ಟನ್ನು ಏನು ಬದಲಿಸಲಿಲ್ಲ ಇವರು. ಓಕೆ, ಯಾವ ಅಂಶಗಳ ಭಾರತೀಯ ಸಮಾಜದ ಇತಿಹಾಸದ ಯಾವ ಅಂಶಗಳನ್ನು ಒಂದು ಸ್ವಲ್ಪ ಕಡಿಮೆ ಬೆಳಕಿನಲ್ಲಿ ತೋರಿಸ್ತಾ ಇದ್ರೋ ಪಾಶ್ಚಾತ್ಯರು, ಅದನ್ನು ಇವರು ಸ್ವಲ್ಪ ಉತ್ಪ್ರೇಕ್ಷಿಸಿ ತಿರಂಜಿಸಿ ಹೇಳೋದಕ್ಕೆ ಪ್ರಾರಂಭ ಮಾಡಿದರು.
ಆಮೇಲೆ ಯುರೋಪಿನ ಜೊತೆ ತಮ್ಮನ್ನು ಸಮೀಕರಿಸಿ ನಾವು ನಿಮಗಿಂತ ಏನು ಕಡಿಮೆ ಇಲ್ಲ ಅಂತನ್ನುವಂಥದ್ದು. ನಿಮ್ಮಲ್ಲಿ ಒಂದು ಗೋಲ್ಡನ್ ಏಜ್ ಇತ್ತ ಯುರೋಪ್ನಲ್ಲಿ, ನಮ್ಮಲ್ಲಿ ಗುಪ್ತರ ಕಾಲದಲ್ಲಿ ಒಂದು ಗೋಲ್ಡನ್ ಏಜ್ ಇತ್ತು. ನಿಮ್ಮಲ್ಲಿ ಒಬ್ಬ ಮೆಕೈವಲಿ ಇದ್ನ, ನಮ್ಮಲ್ಲಿ ಒಬ್ಬ ಚಾಣಕ್ಯ ಇದ್ದ. ನಿಮ್ಮಲ್ಲಿ ಪ್ರಿವಿ ಕೌನ್ಸಿಲ್ ಇತ್ತ, ನಮ್ಮಲ್ಲೂ ಮಂತ್ರಿ ಪರಿಷತ್ ಇತ್ತು. ಸೊ ಈ ಥರ ಒಂದು ಆ ಪ್ಯಾರಲಲ್ಸನ್ನು ಡ್ರಾ ಮಾಡೋದು. ಸೊ ಆಟದ ನಿಯಮಗಳು ಪಾಶ್ಚಾತ್ಯವೇ ಅದು, ಅದನ್ನೇನು ಚೇಂಜ್ ಮಾಡಲಿಲ್ಲ ಇವರು. ಹೀಗಾಗಿ ಬೇಸಿಕ್ ಚೌಕಟ್ಟು ಬದಲಾಗಲಿಲ್ಲ. ಅಂದರೆ ಸಮಕಾಲಿಕವಾಗಿ ನಡೀತಾ ಇದ್ದಂಥ ರಾಷ್ಟ್ರೀಯವಾದಿ ಹೋರಾಟಕ್ಕೆ ಸೈದ್ಧಾಂತಿಕ ಹತ್ಯಾರಗಳನ್ನು ಕೊಡೋ ಕೆಲಸವನ್ನು ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯವಾದಿ ಇತಿಹಾಸಕತನ್ನು ನಿರ್ವಹಿಸ್ತು. ಅದೇ ಕಾಲಕ್ಕೆ ಹಲವಾರು ಮಿತಿಗಳನ್ನು ಕೂಡ ನಾವು ಕಾಣ್ತೇವೆ. ಬಟ್ ಈ ಪಠ್ಯಕ್ರಮದ ಏನೋ ಒಂದು ಚೌಕಟ್ಟಿದೆ. ನಾನು ಅದು ಯಾರಪ್ಪ ಈ NCERT ಚೀಫ್ ಯಾರು, ಮಿಶೆಲ್ ಡ್ಯಾನಿಯಲ್ ಅವರು ಒಂದು ಇಂಟರ್ವ್ಯೂ ನಾನು ಕೇಳ್ತಾ ಇದ್ದೆ, ದಿ ಪ್ರಿಂಟಿಗೆ ಅಂತ ಕಾಣ್ತದೆ. ಹೀ ಸೇಸ್ ನಾವು 6ನೇ ಸ್ಟ್ಯಾಂಡರ್ಡ್ಗೆ, ಅಂದರೆ ಬೇಸಿಕಲಿ ಈ ಸೋಷಿಯಲ್ ಸೈನ್ಸ್ ಪುಸ್ತಕ ಇದು. ಇಲ್ಲಿ ಹಿಸ್ಟ್ರಿ ಇದೆ, ಜೋಗ್ರಫಿ ಇದೆ, ಗವರ್ನೆನ್ಸ್ ಇದೆ, ಇಕನಾಮಿಕ್ ಆಸ್ಪೆಕ್ಟ್ಸ್ ಇದ್ದಾವೆ. ಇದೆಲ್ಲ ನಾವು ಅಕಾಮಿಡೇಟ್ ಮಾಡಬೇಕು. ಹೀಗಾಗಿ 6ನೇ ತರಗತಿಗೆ ಸ್ವಲ್ಪ ಮಟ್ಟಿಗೆ ನಾವು ಹರಪ್ಪನ್ ಸಿವಿಲೈಸೇಷನ್ನು ಮತ್ತು ಏನು ಮಹಾಜನಪದಗಳು, ನಂತರ 7ನೇ ತರಗತಿಗೆ ಬಂದರೆ ಮೌರ್ಯ, ಗುಪ್ತಾ, ಅಲ್ಲಿನ ಮುಂದೆ 1200ರವರೆಗೆ ಒಂದು ಮಿಡಿವಲ್ ಏಜ್, 1200ರಿಂದ ಏನು ಒಂದು ಆ ಇತಿಹಾಸ ಬ್ರಿಟಿಷರು ಬರೋವರೆಗಿನ ಆಧುನಿಕ ಪೂರ್ವದ ಇತಿಹಾಸ, ಅದು ಇನ್ನೂ ಪ್ರಿಪ್ರೇಷನಲ್ಲಿದೆ ಅಂತ ಹೇಳ್ತಾರೆ ಅವರು. ಇನ್ನೂ ಸಿದ್ಧತೆಯಲ್ಲಿದೆ ಅಂತ ಹೇಳ್ತಾರೆ. ಹೀಗಾಗಿ ವಿ ಡು ನಾಟ್ ನೋ ವಾಟ್ ಎಕ್ಸಾಕ್ಟ್ಲಿ ಈಸ್ ದಿ ಕಂಟೆಂಟ್. ಬಟ್ ಏನು ಅಂತಂದರೆ ಹಿಸ್ಟ್ರಿ ಈಸ್ ಬೇಸ್ಡ್ ಆನ್ ದಿ ಕಂಟಿನ್ಯೂಷನ್ ಆಫ್ ಇವೆಂಟ್ಸ್. ನೀವು ಅಲ್ಲಿ ಲಾರ್ಜ್ ಚಂಕ್ಸ್ ಆಫ್ ಹಿಸ್ಟ್ರಿನ ನೀವು ತೆಗೆದಾಕಿಬಿಟ್ರಿ ಅಂತಂದರೆ ಇಟ್ ಮೇಕ್ಸ್ ನೋ ಸೆನ್ಸ್. ವಿದ್ಯಾರ್ಥಿಗಳನ್ನು ಬೋಧಕರನ್ನು ಅದು ಗೊಂದಲಗಳಿಗೆ ಆ ಥರದ ಗ್ಯಾಪ್ ನೀವು ನಿರ್ಮಾಣ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಹಂತದಿಂದ ಹಂತಕ್ಕೆ ಆಯಾ ತರಗತಿಯ ವಿದ್ಯಾರ್ಥಿಗಳಿಗೆ ಗ್ರಹಿಕೆಯಾಗುವ ಮಟ್ಟಿಗೆ ಅದನ್ನು ವಿಷಯವನ್ನು ನಾವು 10th ಹರಪ್ಪ ಸಿವಿಲೈಸೇಷನ್ ಓದಿದ್ದೀವಿ, PUC ಓದಿದ್ದೀವಿ, MA ಓದಿದ್ದೀವಿ. ಆದರೆ ಅದರ ಎಕ್ಸ್ಪ್ಯಾನ್ಷನ್ ಇದು ಬೇರೆ ಬೇರೆ ಆಗುತ್ತೆ. ಅದನ್ನು ವಿಸ್ತರಿಸುವಂಥ ಕ್ರಮಗಳು ಬೇರೆ ಬೇರೆ ವಯಸ್ಸಿನ ಹಂತಕ್ಕೆ ಅನುಗುಣವಾಗಿ ಬೇರೆ ಬೇರೆ ಆಗುತ್ತೆ. ಆ ಥರದ ಒಂದು ಇಮ್ಯಾಜಿನೇಷನ್ ಪಠ್ಯಕ್ರಮ ರೂಪಿಸುವವರು ಇರಲಿಲ್ಲ ಅಂತಂದರೆ ಅದು ಡ್ಯಾಮೇಜ್ ಮಾಡುವಂಥ ಸಾಧ್ಯತೆಗಳೇ ಜಾಸ್ತಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಈಗ ವಿಜಯ್ ಸರ್, ನಾವು ಸ್ವಾತಂತ್ರ್ಯ ಮಹೋತ್ಸವದ ದಿನಾಚರಣೆಯ ಸಂದರ್ಭದಲ್ಲಿ ಇದ್ದೇವೆ. ರಾಷ್ಟ್ರೀಯತೆಯ ಪರಿಕಲ್ಪನೆಯನ್ನು ನಾವು ನೋಡಿದಾಗ ಅವತ್ತಿನ ನ್ಯಾಷನಲಿಸಮ್ ಅಂತಕ್ಕಂಥದ್ದು ಒಂದು ಅನಿವಾರ್ಯತೆ ಇತ್ತು. ನಮಗೆ ವಸಾಹತುಶಾಹಿ ಶಕ್ತಿಯ ವಿರುದ್ಧದ ಹೋರಾಟಕ್ಕೆ ಒಂದು ಅನಿವಾರ್ಯತೆ ಇತ್ತು. ಅಂತಹ ರಾಷ್ಟ್ರೀಯತೆಯನ್ನು ಕಟ್ಕೊಳ್ಳಿಕ್ಕೆ ನಮ್ಮದೇ ಆದಂಥ ಚರಿತ್ರೆಯನ್ನು ಒಂದು ಸಾಧನವಾಗಿ, ಟೂಲನ್ನಾಗಿ ಬಳಸ್ಕೊಂಡಂಥದ್ದು ಉಂಟು. ಆದರೆ ಈ ರಾಷ್ಟ್ರೀಯತೆ ಅಂತಕ್ಕಂಥದ್ದು ಒಂದು ಕಲ್ಪಿತವಾದಂಥ ಒಂದು ಪರಿಕಲ್ಪನೆಯೇ ಅಥವಾ ಒಂದು ವಸ್ತುಸ್ಥಿತಿಯಲ್ಲಿ ವಾಸ್ತವವಾದಂಥ ಪರಿಕಲ್ಪನೆಯೇ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಬೆನೆಡಿಕ್ಟ್ ಆಂಡರ್ಸನ್ ಹೇಳ್ತಾರೆ ಇಮ್ಯಾಜಿನ್ ಕಮ್ಯುನಿಟಿ. ಎಸ್ ಸರ್. ನಂತರ ಅದನ್ನು ಕಂಟೆಸ್ಟ್ ಮಾಡ್ತಾರೆ ನಮ್ಮಲ್ಲಿ ಇಂಡಿಯನ್ ಹಿಸ್ಟಾರಿಯನ್ಸ್ ಕೂಡ. ಎಸ್. ಅದನ್ನ ಅವರು ಪ್ರಿಂಟ್ ನ್ಯಾಷನಲಿಸಮ್ ಅಂತ ಕರೀತಾರೆ. ಎಸ್. ಅಂದರೆ ಆ ನೆರೇಷನ್ ಹೇಗಿರುತ್ತೆ ಅಂತಂದರೆ, ಜನರಿಗೆ ವಿದ್ಯಾವಂತರ ಆದ ತಕ್ಷಣ ಅವರಿಗೆ ಒಂದು ಬೌದ್ಧಿಕ ಶಕ್ತಿ ಬಂದು ಅವ್ರು ಪ್ರತಿಭಟಿಸ್ತಾರೆ ಅಂತ. ಅವರು ಅದಕ್ಕೆ ಕೊಡುವಂಥ ಉದಾಹರಣೆ ಯಾವುದು? ಅಮೇರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಕೊಡ್ತಾರೆ, ಫ್ರೆಂಚ್ ರೆವಲ್ಯೂಷನ್ ಕೊಡ್ತಾರೆ. ಅದನ್ನೆಲ್ಲ ಓದಿದಂತಹ ಇಂಗ್ಲೀಷ್ ಕಲಿತ ನಮ್ಮ ಆರಂಭಿಕ ಜನರು ಅದನ್ನೆಲ್ಲ ಓದಿ ನಾವೆಲ್ಲ ಕ್ರಾಂತಿಕಾರಿ ಆಗೋಣ, ನಾವು ಅದೇ ಥರ ರೆವಲ್ಯೂಷನ್ ಮಾಡೋಣ ಅಂತ ಹೇಳಿ ಹೊರಡ್ತಾರೆ. ಎಸ್. ಸೊ ಆ ಮೂಲಕ ಇಂಡಿಯಾದಲ್ಲಿ ಜನಜಾಗೃತಿ ಆಗುತ್ತೆ. ಕೊಲೋನಿಯಲಿಸಮ್ನ ವಿರುದ್ಧ, ವಸಾಹತುಶಾಹಿ ವಿರುದ್ಧ ಅತಿ ದೊಡ್ಡ ಹೋರಾಟ ಆಗುತ್ತೆ. ಇದು ಒಂದು ರೆಗ್ಯುಲರ್ ಆಗಿರತಕ್ಕಂಥ ಒಂದು ನ್ಯಾರೇಷನ್ ಇದೆ. ಹೌದು. ನಮ್ಮಲ್ಲಿ ಅದಕ್ಕೆ ಭಿನ್ನವಾಗಿ ಪಾಲ್ ಚಟರ್ಜಿ ಅವರು ಹೇಳ್ತಾರೆ, ನಿಮ್ಗೆ ಗೊತ್ತಿದೆ, ಸೋಷಿಯಲ್ ಸೈಂಟಿಸ್ಟ್, ಪೊಲಿಟಿಕಲ್ ಸೈಂಟಿಸ್ಟ್ ಅವರು. ಎಸ್. ಅವ್ರು ಹೇಳ್ತಾರೆ, ಈಗ ನಮ್ಮಲ್ಲಿ ಅನೇಕ ಪ್ರತಿಭಟನೆಗಳಾಗಿದ್ದಾವೆ, ಕೆಳವರ್ಗಗಳ ಪ್ರತಿಭಟನೆಗಳಾಗಿದ್ದಾವೆ, ರೈತರ ಪ್ರತಿಭಟನೆಗಳಾಗಿದ್ದಾವೆ, ಬುಡಕಟ್ಟು ಪ್ರತಿಭಟನೆಗಳಾಗಿದ್ದಾವೆ. ಅತಿ ದೊಡ್ಡದು ಸಂತಾಲರಿಂದ ಹಿಡಿದು ನಿಮಗೆ 100 ಸಿಗ್ತವೆ. ಇವನ್ ನಿಮಗೆ ಸಬಾಲ್ಟನ್ ಸ್ಟಡೀಸ್ನ ಇವರು ರಂಜಿತ್ ಗೋಯಾ ಹೇಳುವಾಗೆ ಅದರ ಸಂಖ್ಯೆ 1000ಗೂ ದಾಟ್ತದೆ. ಎಸ್. ಹಾಗಾದ್ರೆ ಈ ಪ್ರತಿಭಟನೆಗಳೆಲ್ಲ ಅಮೆರಿಕನ್ ವಾರ್ ಆಫ್ ಇಂಡಿಪೆಂಡೆನ್ಸ್ ನೋಡಿ ಮಾಡಿರತಕ್ಕಂಥದ್ದ ಅಲ್ಲ. ಖಂಡಿತ. ಮತ್ತೆ ಏನು ಇವರೆಲ್ಲ ಓದಿದವರಲ್ಲ. ಯಾರು ಪ್ರತಿಭಟನೆ ಮಾಡಿದ್ದಾರೆ, ದೊಡ್ಡ ದೊಡ್ಡ ಪ್ರೊಟೆಸ್ಟ್ ಮಾಡಿದ್ದಾರೆ, ಇವನ್ ನಾನು ಬರೆದಿರತಕ್ಕಂಥ ಅಮರ ಸುಳ್ಳೆ ಇರ್ಬೋದು ಅಥವಾ ಇನ್ಯಾವುದೋ ಒಂದು
ಯಾವ ಒಂದು ನಮ್ಗೆ ತುಂಬ ಇದೆ ಆ ಥರದ್ದು. ನಾನು ಅದನ್ನ ನಾನು ಬರೀ ಕ್ಯಾರೆಕ್ಟರ್ಗಳನ್ನ ಮಾತ್ರ ಮಾತಾಡ್ತೇನೆ, ಅಂತಹ 10 ಮಾತಾಡ್ಬೋದು. ಅವೆಲ್ಲ ಕೂಡ ಆ ಕಾಲಘಟ್ಟದಲ್ಲಿ ಇರತಕ್ಕಂತಹ ಶೋಷಣೆ ಮತ್ತು ನೋವಿಗೆ ಆ ತಕ್ಷಣವೇ ಕೊಟ್ಟಂತಹ ಒಂದು ಪ್ರತಿಭಟನೆ. ಅದಕ್ಕೆ ಸ್ಪಾಂಟೇನಿಯಸ್ ರೆಸ್ಪಾನ್ಸ್ ಅಂತ ರೆಸ್ಪಾನ್ಸ್. ಹೌದು. ಅದಕ್ಕೆ ನಿಮಗೆ ಒಂದು ದಿವಸ ಪ್ರತಿಭಟನೆ ಮಾಡಬಹುದು. 10ನೇ ತಾರೀಕು 7 ಗಂಟೆಗೆ ಅಂತ ಮೊದಲೇ ಈ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಏನು ಕೂಡ ಸಬಾಲ್ಟನ್ ಸ್ಟಡೀಸ್ ಅಲ್ಲಿ ಅದನ್ನೇ ಏನು ಕರೀತಾರೆ ಕಾನ್ಷಿಯಸ್ನೆಸ್ ಅಂತ. ಅದು ಪೆಸೆಂಟ್ ಕಾನ್ಷಿಯಸ್ನೆಸ್ ಆಗ್ಬೋದು, ನಂತರದಲ್ಲಿ ವಿಮೆನ್ಸ್ ಕಾನ್ಷಿಯಸ್ನೆಸ್ ಅಂತ ಕರಿಬೋದು, ದಲಿತ್ ಕಾನ್ಷಿಯಸ್ನೆಸ್ ಕರಿಬೋದು, ಟ್ರೈಬಲ್ ಕಾನ್ಷಿಯಸ್ನೆಸ್ ಅಂತ ಕರಿಬೋದು. ಆ ಕಾನ್ಷಿಯಸ್ನೆಸ್ ಅಂತ ಹೇಳೋ ಒಂದು ಪದವೇ ಹುಟ್ಟಾಕಿರೋದು ಆ ಡಿಬೇಟ್ ಹಾಗೆ. ಸೊ ಹೀಗಾಗಿ ಏನಾಗುತ್ತೆ, ಇದಕ್ಕೆ ಅದು ಕಾಂಟ್ರಡಿಕ್ಷನ್ ಆಗುತ್ತೆ ಯಾವುದನ್ನ ನಾವು ದೇಶ ಕಟ್ಟೋದು ಅಂತ. ನಂತರದಲ್ಲಿ ಬಂದಂಥವ್ರಿಗೆ ಏನಾಯ್ತು, ಒಂದು ಈಗ ನಮ್ಮ ಟ್ರಾನ್ಸ್ಫರ್ ಆಫ್ ಪವರ್ ಅಂತ ಕರಿತೀವಿ, ಅನೇಕರು ಅದನ್ನು ಸ್ವಾತಂತ್ರ್ಯ ಅಂತ ಕರಿತೀವಿ. ಎರಡು ಬೇರೆ ಬೇರೆ ಅದು. ಪ್ರಶ್ನೆಗಳು ಬಂದಾಗ ಏನಾಯ್ತು, ನಮ್ಮ ಒಳಗಡೆ ಇರತಕ್ಕಂತಹ ಕಾನ್ಸ್ಟಿಟ್ಯೂಷನಲ್ ವಾದಿಗಳು, ಕಾಂಗ್ರೆಸ್ ಇರ್ಬೋದು, ಬಾಕಿ ಇರೋದು ಇರ್ಬೋದು, ಅವರಿಗೆ ಟ್ರಾನ್ಸ್ಫರ್ ಆಫ್ ಪವರ್ ಬಹಳ ಮುಖ್ಯ ಆಗಿತ್ತು. ಅದನ್ನ ಬಹಳ ಜನ ವಿರೋಧಿಸಿದ್ರು. ಆಗ್ಲೇ ಈ ಬಹಳ ಜನ ವಿರೋಧಿಸಿದ್ರಲ್ಲಿ ಮಾರ್ಕ್ಸಿಸ್ಟ್ಗಳು ವಿರೋಧಿಸಿದ್ರು. ಇದು ಬರೀ ನಿಮಗೆ ಅಧಿಕಾರ ಹಸ್ತಾಂತರ ಆಗ್ತೇವಿನ ಸಾಧಾರಣ ಜನರಿಗೆ ಏನು ಪ್ರಯೋಜನ ಆಗುತ್ತೆ. ಹಿಂದುತ್ವವಾದಿಗಳು ವಿರೋಧಿಸಿದ್ರು. ಇದರಿಂದಾಗಿ ಹಿಂದೂಗಳ ಭಾವನೆಗಳಿಗೆ ಏನು ಇದೇನಾಗಲ್ಲ, ಇಟ್ಸ್ ಎ ಡಸ್ಟ್ ಟ್ರಾನ್ಸ್ಫರ್. ಈ ಥರ ನಿಮ್ಗೆ ಅಂಬೇಡ್ಕರ್ ಕೂಡ ಪ್ರತಿಭಟಿಸಿದ್ರು, ನಿಮಗೆ ಸೋಷಿಯಲ್ ಜಸ್ಟಿಸ್ ಏನು ಸಿಗೋದಿಲ್ಲ, ಸುಮ್ಮನೆ ಟ್ರಾನ್ಸ್ಫರ್ ಆಫ್ ಪವರ್ ಆಗುತ್ತೆ ಅಂತ. ಆದರೂ ನಾವೇನು ಮಾಡ್ತೇವೆ, ಸ್ವಾತಂತ್ರ್ಯ ಇತ್ಯಾದಿ ಇತ್ಯಾದಿ ಹೇಳ್ತಾ ಬರ್ತೇವೆ. ಒಂದ್ಸರಿ ಸ್ವಾತಂತ್ರ್ಯ ಬಂದ್ಮೇಲೆ ನಮ್ದು ಪ್ರಾಬ್ಲಮ್ ಎಲ್ಲ ಸೆಟ್ರೇಟ್ ಆಗಬೇಕಾಗಿತ್ತು. ಹೌದು. ಸ್ವಾತಂತ್ರ್ಯ ಬಂದ್ಮೇಲೆ ನಮ್ದು ಪ್ರಾಬ್ಲಮ್ ಸೆಟ್ರೇಟೇ ಆಗಲಿಲ್ಲ. ನಿಮ್ಗೆ ಎಲ್ಲಿ ಹೋದ್ರು ಅನ್ರೆಸ್ಟ್ ಅಂತ ನಾನು ಕರೆಯಲಾರೆ, ಪ್ರತಿಭಟನೆಗಳು. ನಮಗೆ ನಮ್ಮ ಹಕ್ಕುಗಳೇ ಸಿಗ್ಲಿಲ್ಲ ಅಂತ ವಾದ ಮಾಡ್ತಾರೆ. ಅದು ದಲಿತರಿರ್ಬೋದು, ಬುಡಕಟ್ಟಿರ್ಬೋದು, OBC ABCD ಯಾರೇ ಇರ್ಬೋದು, ಅಥವಾ ನಾನು ಟ್ರೈಬ್ ಆಗಬೇಕು, SC ಆಗಬೇಕು, ಒಳ ಮೀಸಲಾತಿ ಕೊಡಬೇಕು. ಯಾಕೆ ಹಿಂಗಾಗುತ್ತೆ? ಹಾಗಾದ್ರೆ ನಾವು ಅರ್ಥ ಮಾಡಿಕೊಂಡಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಏನು, ನಾವು ಅರ್ಥ ಮಾಡಿಕೊಂಡಿರ್ತಕ್ಕಂಥ ರಾಷ್ಟ್ರೀಯತೆ ಅಂತ ಹೇಳಿದ್ರೆ ಇದು ಬೇರೆ. ಇದಕ್ಕೆ ಕಾಂಬ್ಯಾಟ್ ಮಾಡೋಕ್ಕಾಗಿ ನಮ್ಮಲ್ಲಿ ಬೇರೆ ಬೇರೆ ಲಿಂಗ್ವಿಸ್ಟಿಕ್ ನ್ಯಾಷನಲಿಸಮ್ ಉಟ್ಕೊಳ್ತದೆ. ಉದಾಹರಣೆಗೆ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಐಡಿಯಾಲಜಿ ಉಟ್ಕೊಂಡಿರ್ತಕ್ಕಂಥದ್ದು. ನಮ್ಮಲ್ಲಿ ಕನ್ನಡ ರಾಷ್ಟ್ರೀಯತೆ ಅಂತೇಳಿ ಹೇಳ್ತಾರೆ. ಹಾಗೆ ಬೇರೆ ಬೇರೆ ಭಾಷಿಕ ಮೂಲದಿಂದ ಉಟ್ಕೊಳ್ಳೋದು ಅವುಗಳು ನಡೀತಾನೆ ಇರ್ತವೆ. ಹಾಗಾಗಿ ಏನಾಗುತ್ತೆ, ಈ ರಾಷ್ಟ್ರೀಯತೆ ವಿದ್ಯಮಾನಗಳು ಒಂದು ಶಕ್ತಿ ಪ್ರದರ್ಶನದ ಒಂದು ಒಂದು ಸಾಧ್ಯತೆಗಳನ್ನು ಹುಟ್ಟುಹಾಕ್ತಾ ಇದ್ದಾವೆ. ಇದೊಂದು ನಿರಂತರವಾಗಿದೆ. ಯಾಕಂದರೆ ಇಲ್ಲಿ ಹೇಗೆ ನಡೆಯುವಂಥದ್ದು ಅಂತ ಹೇಳಿದ್ರೆ ನಿರಂತರವಾಗಿದೆ. ಅದರ ಕೆಲವು ಚಾರೆಗಳನ್ನು ನಿಮ್ಮಂತೆ ಹೇಳಿದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಅರುಣಿ ಸರ್, ನೀವು ಪುರಾತತ್ವಶಾಸ್ತ್ರವನ್ನು ಅಧ್ಯಯನ ಮಾಡೋದಾದ್ರಿಂದ ನಿಮ್ಮ ರಾಷ್ಟ್ರೀಯತೆಯ ಹೋರಾಟದ ಸಂದರ್ಭದಲ್ಲಿ ನಮ್ಮ ಒಂದು ಅಸ್ಮಿತೆಯನ್ನು ಕಟ್ಕೊಳ್ಳಿಕ್ಕೆ ಪುರಾತತ್ವಶಾಸ್ತ್ರ, ಆರ್ಕಿಯಾಲಜಿ ನಮಗೆ ಹೇಗೆ ಕಾರಣೀಭೂತ ಆಗ್ತು ಅಂತದ್ರ ಬಗ್ಗೆ ಸ್ವಲ್ಪ ವಿಸ್ತರಿಸ್ತೀರಾ? ಯಾಕೆಂದರೆ ನಮ್ಗೆ ಹರಪ್ಪ ನಾಗರಿಕತೆ ಇಂಥದ್ದೆಲ್ಲ ಸಿಕ್ಕಿದ ಮೇಲೆ ನಮಗೊಂದು ದೊಡ್ಡ ಹಿನ್ನೆಲೆ ಇದೆ ಅಂತಕ್ಕಂಥದ್ದು ಬೆಳಕಿಗೆ ಬಂತು. ಇದನ್ನು ಸ್ವಲ್ಪ ವಿಸ್ತರಿಸ್ಲಿಕ್ಕಾಗತ್ತಾ ರಾಷ್ಟ್ರೀಯತೆಯ ಹಿನ್ನೆಲೆಯಲ್ಲಿ, ರಾಷ್ಟ್ರೀಯ ಹೋರಾಟದ ಹಿನ್ನೆಲೆಯಲ್ಲಿ? ಈಗಾಗಲೇ ತಮ್ಗೆ ಗೊತ್ತಿದ್ದ ಹಾಗೆ 1922ರಲ್ಲಿ ಹರಪ್ಪ ಸಂಸ್ಕೃತಿಯ ನಾವು ಕರಿತೀವಿ, ಅಥವಾ ಸಿಂಧೂ ನಾಗರಿಕತೆಯ ಅವಶೇಷಗಳ ಒಂದು ಶೋಧನೆ ಮತ್ತು ಅದರ ಪ್ರಚಾರ ಅಂದರೆ ಪ್ರಕಟಣೆಯೊಂದಿಗೆ ಒಂದು ಹೊಸ ಆಯಾಮವನ್ನು ಭಾರತದ ಪುರಾತತ್ವಕ್ಕೆ ಕೊಟ್ಟಿತ್ತು. ಕಾರಣ ಏನಂದರೆ, ಅಲ್ಲಿವರೆಗೆ ಭಾರತ ಚರಿತ್ರೆಯ ಸಂದರ್ಭದಲ್ಲಿ ಬಂದಾಗೆ ಅಥವಾ ಅದು ಮೌರ್ಯರ ಕಾಲದಲ್ಲಿ ಪ್ರಾರಂಭ ಆಗುತ್ತೆ ಅನ್ನೋದು ಒಂದು ಇತ್ತು. ಪ್ರೀ ಮೌರ್ಯರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ ಅಂತ ಅನ್ನೋದು ಒಂದು ಜನರಲ್ ಅಭಿಪ್ರಾಯ ಇತ್ತು. ಅದನ್ನು ಸುಮಾರು 5000 ವರ್ಷದ ಚರಿತ್ರೆಯನ್ನು ಹಿಂದಕ್ಕೆ ತಳ್ಳಿದ ಆ ಒಂದು ಹರಪ್ಪ ಸಂಸ್ಕೃತಿ. ಆ ಕಾರಣಕ್ಕಾಗಿ ಭಾರತದ ಚರಿತ್ರೆಗೆ ಸಂಬಂಧಪಟ್ಟಂತೆ ಇಡೀ ವಿಶ್ವ ನಮ್ಮ ಭಾರತದ ಮೇಲೆ ಕಣ್ಣಿರಿಸುವಂಥ ಒಂದು ದಿಕ್ಕನ್ನು ಪರಿವರ್ತನೆ ಮಾಡಿದಂಥ ಒಂದು ಕಾಲಘಟ್ಟದಲ್ಲಿರ್ಬೋದು. ಸೊ ಅಲ್ಲಿಂದ ಪ್ರಾರಂಭವಾದಂಥ ಅಧ್ಯಯನಗಳು ಮತ್ತು ಇದು ನಿರಂತರ ನಡೆದ ನಂತರ ಇದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಅನೇಕ ಬಾರಿ ಅದು ಅಸ್ಮಿತೆಯ ರೂಪದಲ್ಲಿ ಮತ್ತು ಅದನ್ನು ಒಂದು ಗೌರವ ರೂಪದಲ್ಲಿ, ಒಂದು ಹೆಮ್ಮೆಯ ರೂಪದಲ್ಲಿ ಸಾಕಷ್ಟು ಪ್ರಚಾರ ಆಗಿದ್ದನ್ನು ನೋಡ್ಬೋದು. ನಿರಂತರ ಉತ್ಖನನ ಮಾಡ್ತಾನೆ ಬಂದಿದ್ದಾರೆ. ಆ ಕಾರಣಕ್ಕಾಗಿ ಪುರಾತತ್ವ ಕೂಡ ನಮ್ಮ ರಾಷ್ಟ್ರೀಯ ಸಂದರ್ಭದಲ್ಲಿ ಅನೇಕ ಬಾರಿ ಅದು ಒಂದು ಅಸ್ಮಿತೆ ಮತ್ತು ಹೆಮ್ಮೆಯ ವಿಷಯವಾಗಿ, ಅದು ಅಶೋಕನ ಸ್ತಂಭಗಳಿರ್ಬೋದು ಅಥವಾ ಏನೋ ಜನಪದ ಕಾಲದ ಅನೇಕ ನಗರಗಳ ಬಗ್ಗೆ ಇರ್ಬೋದು, ಬುದ್ಧನ ಸಂಬಂಧಪಟ್ಟಂಥ ಗಾಂಧಾರ, ಇವೆಲ್ಲವೂ ನಮ್ಮ ಚರಿತ್ರೆಯ ಮತ್ತು ಹಿನ್ನೆಲೆಯಿಂದ ಒಂದು ರಾಷ್ಟ್ರೀಯ ಕಲ್ಪನೆಗೆ ಒಂದು ಹೊಸ ಆಯಾಮವನ್ನು ಇಡೀ
ಒಂದು ಒಂದು ಏಕೀಕರಣಕ್ಕೂ ಕೂಡ ಅಂದರೆ ಎಸ್ ಸರ್. ಒಂದು ಯೂನಿಫಾರ್ಮಿಟಿ ಅಂತ ಅನ್ನೋದನ್ನು ಕೂಡ ಅನೇಕ ಸಂದರ್ಭದಲ್ಲಿ ಬುದ್ಧನ ಶಿಲ್ಪಗಳು ಇಡೀ ಭಾರತದಲ್ಲಿ ಸಿಗುವಂಥದ್ದು ಇರ್ಬೋದು, ಅಥವಾ ಏಕ ಸಂಸ್ಕೃತಿ ಸಿಗುವಂಥ ಅನೇಕ ಅಂದರೆ ಒಂದೇ ಥರ ಸಿಗುವಂಥದ್ದು ಭಾರತದ ಮೇಲೆ ಸಿಗೋದ್ರಿಂದ ಸೊ ಅದು ಒಂದು ಭಾರತೀಯ ಒಂದು ಒಕ್ಕುಗೂಡಕ್ಕೆ ಅದು ಕೂಡ ಕಾರಣ ಆಯಿತು ಅಂತ ಹೇಳ್ಬೋದು. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್. ಶೆಟ್ಟರ್ ಸರ್, ವಿಜಯ್ ಸರ್ ಮಾತನಾಡ್ತಾ ಒಂದು ಅಂಬೇಡ್ಕರ್ ಪರಿಕಲ್ಪನೆಯ ಸ್ವಾತಂತ್ರ್ಯವೇ ಬೇರೆಯಾಗಿತ್ತು, ಗಾಂಧೀಜಿಯ ಪರಿಕಲ್ಪನೆಯ ಸ್ವಾತಂತ್ರ್ಯವೇ ಬೇರೆಯಾಗಿತ್ತು. ಗಾಂಧೀಜಿಯವರಿಗೆ ರಾಜಕೀಯ ಸ್ವಾತಂತ್ರ್ಯ ಮುಖ್ಯ ಆಗಿದ್ದರೆ ಅಂಬೇಡ್ಕರ್ ಅವರಿಗೆ ಸಾಮಾಜಿಕ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಮುಖ್ಯ ಆಗಿತ್ತು. ಅಂದರೆ ಈಗ ನಮಗೆ ನಿಜವಾಗಿಯೂ ಯಾವ ಸ್ವಾತಂತ್ರ್ಯ ಮುಖ್ಯ ಆಗಿತ್ತೋ ಅಥವಾ ಯಾವುದನ್ನು ನಾವು ಪಡೆಯುವಲ್ಲಿ ಯಶಸ್ವಿಯಾಗಿದ್ದೀವಿ, ಇನ್ನೂ ಪಡಿಬೇಕಾಗಿರ್ತಕ್ಕಂಥ ನಿಜವಾದ ಸ್ವಾತಂತ್ರ್ಯ ಯಾವುದಿದೆ? ಏಕೆಂದರೆ ದಲಿತ ಕವಿ ಸಿದ್ಧಲಿಂಗಯ್ಯನವರು ಹೇಳ್ತಾರೆ, ಯಾರಿಗೆ ಬಂತು ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ, ಕೋಟ್ಯಾಧೀಶರ ಕೋಣೆಗೆ ಬಂತು ಅಂತ. ಇವತ್ತು ಆ ಥರದ್ದು ಒಂದು ಸನ್ನಿವೇಶಗಳು ನಿರ್ಮಾಣ ಆಗಿದೆಯೇನೋ ಅಂತ ಅನಿಸ್ತಿದೆ. ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಇದರಲ್ಲಿ ಈ ಪ್ರಶ್ನೆಯಲ್ಲಿ ನಾನು ಗಮನಿಸುವಂಥ ವಿಷಯ ಏನು ಅಂತಂದರೆ, ಕಾಂಗ್ರೆಸ್ಸನ್ನು ಹೊರತುಪಡಿಸಿ ಸ್ವಾತಂತ್ರ್ಯದ ನಿಜವಾದ ಫಲಶ್ರುತಿ ಅಥವಾ ನಿಜವಾದ ಅರ್ಥ ಅದಕ್ಕೆ ಸಂಬಂಧಪಟ್ಟಂತೆ ಸೈದ್ಧಾಂತಿಕವಾಗಿ ಪರಸ್ಪರ ವಿರುದ್ಧ ಇದ್ದವರು ಕೂಡ ಒಂದು ಆ ಅಭಿಪ್ರಾಯಕ್ಕೆ ಬರೋದು ನಾವು ನೋಡ್ತೇವೆ. ಅಂದರೆ ಇದು ಬರೀ ಒಂದು ಅಧಿಕಾರದ ಹಸ್ತಾಂತರ ಸ್ವಾತಂತ್ರ್ಯ ಅಲ್ಲ ಅಂತನ್ನುವಂಥದ್ದು. ವಿಜಯ್ ಅವರು ಹೇಳಿದ ಹಾಗೆ ಮಾರ್ಕ್ಸಿಸ್ಟಿಗೂ ಆ ಒಪಿನಿಯನ್ ಇತ್ತು, ಬಲಪಂಥೀಯರಿಗೂ ಆ ಒಪಿನಿಯನ್ ಇತ್ತು, ಅಂಬೇಡ್ಕರ್ ಕೂಡ ಆ ಒಪಿನಿಯನ್ ಅಂತ ಹೇಳಿದರು. ಇದು ದಿಸ್ ಬ್ರಿಂಗ್ಸ್ ಅಸ್ ಟು ದಿಸ್ ಕ್ವಶನ್ ಆಫ್ ಪರ್ಸ್ಪೆಕ್ಟಿವ್ಸ್. ಇತಿಹಾಸದಲ್ಲಿ ಪರ್ಸ್ಪೆಕ್ಟಿವ್ ಅದು ಬೇರೆ ಬೇರೆ ಪರ್ಸ್ಪೆಕ್ಟಿವ್ನಿಂದ ನೋಡಿದಾಗ ನಮಗೆ ಈ ರೀತಿಯಾಗಿ ಒಂದೇ ಘಟನಾವಳಿ, ಒಂದೇ ಕಾಲಘಟ್ಟ, ಒಂದೇ ಚರಿತ್ರೆ ಅದು ಭಿನ್ನವಾಗಿ ಕಾಣೋದಕ್ಕೆ ಸಾಧ್ಯ ಇದೆ. ಸೊ ಅದಕ್ಕೆ ನಾವು ಮುಖ್ಯವಾಗಿ ಯೋಚಿಸಬೇಕಾದ್ದೇನು ಅಂತಂದರೆ, ಕಳೆದ ಹಲವಾರು ದಶಕಗಳಿಂದ ಇತಿಹಾಸ ಅಧ್ಯಯನ ಕ್ಷೇತ್ರದಲ್ಲಿ ಉಂಟಾಗುವಂಥ ಎಲ್ಲ ಬದಲಾವಣೆಗಳು ಕೂಡ ನಮ್ಮಲ್ಲಿ ಒಂದು ನೈರಾಶ್ಯವನ್ನು ಉಂಟು ಮಾಡುವಂಥವಲ್ಲ. ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ಹ್ಯಾವ್ ಮೇಡ್ ದಿ ಸ್ಟಡಿ ಆಫ್ ಹಿಸ್ಟ್ರಿ ಮೀನಿಂಗ್ಫುಲ್. ಅದರಲ್ಲಿ ಕೆಳಸ್ತರದ ಇತಿಹಾಸ ರಚನೆಯ ಒಂದು ಸ್ಕೂಲ್ ಆಫ್ ಥಾಟ್ ಬಗ್ಗೆ ವಿಜಯ್ ಅವರು ಹೇಳ್ತಾ ಇದ್ದರು, ಸಬಾಲ್ಟರ್ ಬಗ್ಗೆ. ಅದರ ಬಗ್ಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅವರು. ಅದಲ್ಲದೇ 1960ರ ದಶಕದಲ್ಲಿ ಡಿ ಕೋಸಂಬಿ ಅವರಿಂದ ಮೊದಲುಗೊಂಡು ಈ ರಾಜಕೀಯ ಇತಿಹಾಸ ಅಂತನ್ನುವಂಥದ್ದನ್ನು ರಾಜರು, ರಾಣಿಯರು, ರಾಜಮನೆತನಗಳ ಹುಟ್ಟು, ಬೆಳವಣಿಗೆ, ಯುದ್ಧ, ದಾಳಿ, ಸಂಧಿ, ರಾಜಮನೆತನಗಳ ಅವನತಿ ಇಷ್ಟಕ್ಕೆ ಸೀಮಿತಗೊಳಿಸದೆ ರಾಜಕೀಯ ರಚನೆ, ರಾಜಕೀಯ ಪ್ರಕ್ರಿಯೆ ಅವುಗಳ ಮೇಲೆ ಒತ್ತು ಕೊಡುವಂಥ, ಆಮೇಲೆ ರಾಜಕೀಯ ಕ್ಷೇತ್ರದ ಆಚೆ ಸಾಂಸ್ಕೃತಿಕವಾದಂಥ ಅಂಶಗಳು ಅವನ್ನು ನೋಡುವಂಥ, ಆಮೇಲೆ ಬೇರೆ ಬೇರೆ ಅಧ್ಯಯನ ವಿಧಾನಗಳನ್ನು ಅಳವಡಿಸಿಕೊಳ್ಳುವಂಥದ್ದು, ಓರಲ್ ಹಿಸ್ಟ್ರಿಯನ್ನು ಬಳಸಿಕೊಳ್ಳುವಂಥದ್ದು, ಈ ಥರದ ಬೆಳವಣಿಗೆಗಳು ಕೂಡ ಆಗೋದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ಈ ದಿ ಸ್ಟೋರಿ ಆಫ್ ಕಿಂಗ್ಸ್ ಆ್ಯಂಡ್ ಕ್ವೀನ್ಸ್ ಬಿಟ್ಟು ಭಾಳ ಮುಂದೆ ಬಂದಿದ್ದೇವೆ. ಇವಾಗ ನಾವು ನಗರೀಕರಣದ ಬಗ್ಗೆ ಅಧ್ಯಯನ ಮಾಡ್ತೇವೆ, ಆಮೇಲೆ ಕೃಷಿ ವಿಸ್ತರಣೆ ಬಗ್ಗೆ ಅಧ್ಯಯನ ಮಾಡ್ತೇವೆ, ಆಡಳಿತ ವ್ಯವಸ್ಥೆಯ ಬಗ್ಗೆ ಅಧ್ಯಯನ ಮಾಡ್ತೇವೆ, ಮತತತ್ವಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ, ಧರ್ಮಗಳ ಏಳು ಬೀಳುಗಳ ಬಗ್ಗೆ ಅಧ್ಯಯನ ಮಾಡ್ತೇವೆ. ಸೋ ಮೆನಿ ಡೈವರ್ಸ್ ಆಸ್ಪೆಕ್ಟ್ಸ್ ಆಫ್ ದಿ ಹಿಸ್ಟಾರಿಕಲ್ ಇನ್ವೆಸ್ಟಿಗೇಷನ್ ದೀಸ್ ಡೇಸ್. ಈ ಇತಿಹಾಸವನ್ನು ಔಪಚಾರಿಕವಾಗಿ ಇತಿಹಾಸ ಕ್ಷೇತ್ರದ ಆಚೆ ಇರುವಂಥ ಸಾಮಾನ್ಯರನ್ನು ಮುಟ್ಟುವಂಥ ಒಂದು ಉದ್ದೇಶದಿಂದ ಬೇರೆಯದೇ ಆದಂಥ ರೀತಿಯ ಒಂದು ಇತಿಹಾಸ ಬರವಣಿಗೆಯನ್ನು ನಾವು ನೋಡ್ತೀವಿ. ವಿಲಿಯಂ ಡ್ಯಾಲ್ ರಿಂಪಲನ್ನು ನೋಡಬಹುದು. ದಿ ಲಾಸ್ಟ್ ಮುಘಲ್, ಏನು ಮುಘಲರ ಸಂತತಿಯ ಕೊನೆಯ ಅರಸ ಬಹದ್ದೂರ್ ಶಾ ಜಾಫರ್, ಅವನನ್ನು ಒಂದು ಕೇಂದ್ರವಾಗಿಟ್ಟುಕೊಂಡು 1857ರ ಕ್ರಾಂತಿ ಹಿಂಸು ಮುಂಚಿನ ಸನ್ನಿವೇಶಗಳನ್ನು ಅವರು ಚಿತ್ರಿಸ್ತಾರೆ. ಆಮೇಲೆ ವೈಟ್ ಮುಘಲ್ಸ್ ಅಂತ ಒಂದು ಬರ್ತದೆ. ಹೈದರಾಬಾದ್ ಸಂಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಆದಂಥ ಯಾರು ಜೇಮ್ಸ್ ಕಿರ್ಕ್ ಪ್ಯಾಟ್ರಿಕ್ ಅಂತ ಅನ್ನುವಂಥವನು ಅಲ್ಲಿ ಮುಘಲ್ಸ್ ಡಿಸೆಂಟ್ ಇರುವಂಥ ಒಬ್ಬ ಮಹಿಳೆ, ಕುಲೀನ ವರ್ಗದ ಮಹಿಳೆ ಜೊತೆ ಪ್ರೇಮದಲ್ಲಿ ಹೇಗೆ ಬಿದ್ದಿದ್ದ ಅದನ್ನು ನೋಡ್ತಾನೆ. ಸೊ ಬ್ರಿಟಿಷ್ ಜನ ಮತ್ತು ಸ್ಥಳೀಯ ಜನರ ಮಧ್ಯೆ ಈ ಥರದ ವೈವಾಹಿಕ ಸಂಬಂಧಗಳು, ಆತ್ಮೀಯ ಸಂಬಂಧಗಳು ಏರ್ಪಟ್ಟದ್ದನ್ನು ಆತ ಇದನ್ನು ಮಾಡ್ತಾನೆ. ಹಾಗೆಯೇ ಖುಷ್ವಂತ್ ಸಿಂಗರ ಡೆಲ್ಲಿ ನೋಡ್ಬೋದು ನಾವು, ಡೆಲ್ಲಿ ಎ ನಾವೆಲ್. ಸೊ ಇಟ್ಸ್ ಎ ವಂಡರ್ಫುಲ್ ವೇ ಆಫ್ ಟೆಲ್ಲಿಂಗ್ ದಿ ಹಿಸ್ಟ್ರಿ ಆಫ್ ಡೆಲ್ಲಿಯನ್ನು ಕೇಂದ್ರವಾಗಿ ಇಟ್ಕೊಂಡು ಒಟ್ಟು ಭಾರತೀಯ ಇತಿಹಾಸವನ್ನು ಗ್ರಹಿಸುವಂಥ ಒಂದು ರೀತಿ ಅದು. ಹಾಗೆಯೇ ನಮ್ಮ ಯಾರು ಮನು ಪಿಳ್ಳೈ ಅವರ ಕೃತಿಗಳಿದ್ದಾವಲ್ಲ, ದಿ ಐವರಿ ಟವರ್ ಅಂತನ್ನುವಂಥದ್ದು, ತಿರುವಾಂಕೂರು ರಾಜಮನೆತನದಲ್ಲಿ ಉತ್ತರಾಧಿಕಾರ ಅಧಿಕಾರದ ಹೇಗೆ ಇಬ್ಬರು ಸೋದರಿಯರ ಮಧ್ಯೆ ಅದು ನಡೀತು ಅಂತನ್ನುವಂಥದ್ದನ್ನು ಅವರು ಅದರಲ್ಲಿ ಚಿತ್ರಿಸ್ತಾರೆ.
ಆಮೇಲೆ ಗಾಡ್ಸ್ ಗನ್ಸ್ ಆ್ಯಂಡ್ ದಿ ಮಿಷನರೀಸ್ ಅಂತಂದುಬಿಟ್ಟು ಹಿಂದೂ ಐಡೆಂಟಿಟಿ ಹೇಗೆ ರೂಪುಗೊಳ್ತು ಆಧುನಿಕ ಕಾಲದಲ್ಲಿ ಅಂತನ್ನುವಂಥದ್ದನ್ನು ಅವರು ಅದರಲ್ಲಿ ಹೇಳ್ತಾರೆ. ಆಮೇಲೆ ದಿ ಕೊರ್ಟಿಸಾನ್ ದಿ ಮಹಾತ್ಮ ಆ್ಯಂಡ್ ಅದೇನದು ದಿ ಕೊರ್ಟಿಸಾನ್ ದಿ ಮಹಾತ್ಮ ಆ್ಯಂಡ್ ದಿ ಇಟಾಲಿಯನ್ ಬ್ರಾಹ್ಮಿನ್ ಅಂತನ್ನುವಂಥ ಒಂದು ಕೃತಿ ಕೂಡ ಇದೆ. ಸೊ ದ್ಯಾಟ್ ಇಸ್ ಒನ್ ವಂಡರ್ಫುಲ್ ವೇ ಆಫ್ ಟೆಲ್ಲಿಂಗ್ ಹಿಸ್ಟ್ರಿ. ಆಮೇಲೆ ಇವರು ನಮ್ಮ ಇತಿಹಾಸದ ಬಗ್ಗೆ ಒಂದು ಮೇಲಿನ ಆಸಕ್ತಿ ಇರುವಂಥ ವೈಭವೀಕೃತ ಚಿತ್ರ ಇರುವಂಥ ಹಳೆಯ ಜನ್ರೇಷನ್ನಿನ ಇತಿಹಾಸಕಾರರು ಇದ್ರಲ್ಲ, ಗಳಗನಾಥ್ ಇರ್ಬೋದು, ಬಸವರಾಜ್ ಕಟ್ಟಿಮನಿ ಇರ್ಬೋದು, ಅಥವಾ ಮಾಸ್ತಿ ಅವರು ಇರ್ಬೋದು. ಈ ಥರ ಅಲ್ಲ, ದೇ ಹ್ಯಾವ್ ಎ ಡೀಪ್ ಪೆನೆಟ್ರೇಷನ್ ಇನ್ ಟು ದಿ ಪ್ರೈಮರಿ ಸೋರ್ಸಸ್ ಆಫ್ ಹಿಸ್ಟ್ರಿ. ಸೊ ವೆನ್ ದೇ ರೈಟ್ ದೀಸ್ ದೇ ಆರ್ ನಾಟ್ ಫಿಕ್ಟಿಸಿಯಸ್. ಒಂದಷ್ಟು ಕಾಲ್ಪನಿಕ ಕ್ಯಾರೆಕ್ಟರ್ಸ್ನ ಅವ್ರು ಕ್ರಿಯೇಟ್ ಮಾಡಿಕೊಂಡಿರ್ಬೋದು, ಬಟ್ ಸಾಲಿಡ್ ಬೇಸ್ ಇಸ್ ಹಿಸ್ಟಾರಿಕಲ್. ಸೊ ಅಂಥ ಪ್ರಯತ್ನಗಳು ಕೂಡ ಆಗ್ತಾ ಇರೋದು. ಹೀಗೆ ಬಹು ವಿಧವಾಗಿ ಚರಿತ್ರೆ ಅಧ್ಯಯನ ಇವತ್ತು ಬೆಳೀತಾ ಇದೆ ಅಂತ ಅನ್ನುವಂಥದ್ದು ಅದು ಸಮಾಧಾನ ಪಡುವಂಥ ಅಂಶವೇ ಅಂತ ನನಗನ್ನಿಸ್ತದೆ. ಈಗ ಶರತ್ ಸರ್ ಹೇಳ್ತಾ ವಿಜಯ್ ಸರ್ ಒಂದು ಮಾತನ್ನು ಹೇಳಿದ್ರು. ಮುಖ್ಯವಾಗಿ ವಸಾಹತು ಕಾಲಘಟ್ಟದ ಸಂದರ್ಭದಲ್ಲಿ ನಮ್ಮ ಕೊಡಗಿನ ಬಗ್ಗೆ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಒಂದು ಪ್ರಶ್ನೆಯನ್ನು ಎತ್ಕೋಬೇಕು ಅಂತ ಇದ್ದೀನಿ. ಇತ್ತೀಚೆಗೆ ನಿಮ್ಮ ಬಂದಂಥ ಕಾಡು ಮಕ್ಕಳ ಕೂಗು ಅಂತಕ್ಕಂಥ ಕೃತಿ ಒಂದು ಸಬಾಲ್ಟರ್ನ್ ನೆಲೆಯಲ್ಲಿ ಭಾಳ ಮುಖ್ಯವಾದಂಥ ಒಂದು ಕೃತಿ. ಇದರಲ್ಲಿ 1840 ದಶಕದಲ್ಲಿ ಅಲ್ಲಿದ್ದಂಥ ಗುಲಾಮಗಿರಿ ವ್ಯವಸ್ಥೆಯನ್ನು ವಸಾಹತು ಸರ್ಕಾರ ನಿಷೇಧ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ. ಆದರೆ ಅಲ್ಲಿದ್ದಂತಹ ಮೇಲ್ವರ್ಗದವರೇ ಅದನ್ನು ತಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ, ಅಂದರೆ ಅನುಷ್ಠಾನಗೊಳಿಸ್ಲಿಕ್ಕೆ ಅವರು ಅಡ್ಡಿಯನ್ನು ಪಡಿಸ್ತಾರೆ. ಈ ಥರದ ಒಂದು ಸಂದರ್ಭ ಇರಬೇಕಾದ್ರೆ ಆ ಸಮುದಾಯಗಳಿಗೆ ನಿಜವಾಗಿಯೂ ಸ್ವಾತಂತ್ರ್ಯ ಅನ್ನೋದು ಸಿಕ್ಕಿದೆಯಾ ಅಂತಕ್ಕಂಥ ಒಂದು ಪ್ರಶ್ನೆ ನನಗೆ ಉಲ್ಬಣ ಆಗುತ್ತೆ. ಇವತ್ತಿಗೂ ಕೂಡ ಅವ್ರಿಗೆ ಆ ಕಾಡು ಮಕ್ಕಳಿಗೆ ನಿಜವಾದಂಥ ಸ್ವಾತಂತ್ರ್ಯ ಅಂತಕ್ಕಂಥ ಸಿಕ್ಕಿದೆಯಾ? ನೀವು ಸಬಲ್ಟರ್ನ್ ಸ್ಟಡೀಸನ್ನು ನಡೆಸ್ತಾ ಇರೋದ್ರಿಂದ ಆ ವರ್ಗದ ಬಗ್ಗೆ, ತಳ ಸಮುದಾಯಗಳ ಬಗ್ಗೆ ಒಂದಿಷ್ಟು ಬೆಳಕನ್ನು ಚೆಲ್ಲಬೇಕು ಅಂತಕ್ಕಂಥದ್ದು ನನ್ನ ಆಶಯ. 2022ನೇ ಇಸ್ವಿನಲ್ಲಿ ದಲಿತ ಮತ್ತು ಬುಡಕಟ್ಟುಗಳ ಬಗ್ಗೆ ನಾನು ಒಂದು ವರ್ಕ್ ಮಾಡಿದ್ದೆ, ಅದರದ್ದು ಫೀಲ್ಡ್ ವರ್ಕ್ ಮಾಡಿ. ಬಟ್ ಅದಕ್ಕೆ ನನಗೆ ಇನ್ಸ್ಪಿರೇಷನ್ ಇರತಕ್ಕಂಥದ್ದು ಭಾಳ ಮುಖ್ಯವಾಗಿ ನಮ್ಮ ಹಿಸ್ಟಾರಿಯೋಗ್ರಫಿನೇ. ಹಿಸ್ಟಾರಿಯೋಗ್ರಫಿಯಲ್ಲಿ ಭಾಳ ಮುಖ್ಯವಾಗಿ ಆರಂಭದಲ್ಲಿ ಕೇಂಬ್ರಿಡ್ಜ್ ಹಿಸ್ಟಾರಿಯೋಗ್ರಫಿ, ಅಲ್ಲಿ ನಮಗೆ ಲೋಕಲ್ ಕೊಲಾಬ್ರೇಟರ್ಸ್ ಬಗ್ಗೆ ಮಾತಾಡ್ತಾರೆ. ನಾವು ಏನ್ ಮಾಡ್ತೇವೆ, ಇಂಡಿಯನ್ ಹಿಸ್ಟ್ರಿ ಅಂತ ಹೇಳಿದಾಗ ನಮ್ಮ, ಅಥವಾ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಂತ ಹೇಳಿದಾಗ ನಮ್ಮ ವೈರಿ ಯಾರು ಅಂತ ಹೇಳಿದ್ರೆ ಬ್ರಿಟಿಷರು ಅಂತ ಹೇಳ್ಬಿಡ್ತೇವೆ. ಅಷ್ಟು ಸಣ್ಣ ಸಂಖ್ಯೆಯಲ್ಲಿದ್ದಂಥ ಬ್ರಿಟಿಷರು ನಮ್ಮ ವೈರಿ ಆಗಿರಲಿಲ್ಲ. ಇಲ್ಲಿನ ದೊಡ್ಡ ವೈರಿಗಳಾಗಿರತಕ್ಕಂಥದ್ದು ಯಾರು ಅಂತಂದ್ರೆ ಬ್ರಿಟಿಷರ ಜೊತೆಗೆ ಯಾರು ಹೊಂದಾಣಿಕೆ ಮಾಡ್ಕೊಂಡಿದ್ರು, ನಮ್ಮ ಸ್ಥಳೀಯ ಜನರು, ಸಂಸ್ಥಾನಿಕರು, ಜಮೀನ್ದಾರರು, ಅಥವಾ ಬ್ರಿಟಿಷರು ಬರೋಕ್ಕಿಂತ ಪೂರ್ವದಲ್ಲಿ ಇದ್ದಂಥ ಆಳುವ ವರ್ಗದಲ್ಲಿ ಇದ್ದಂಥ ಡಿಸೆಂಟ್, ಇವರೆಲ್ಲ ಏನ್ ಮಾಡಿದ್ರು, ಬ್ರಿಟಿಷ್ ಕೊಲಾಬ್ರೇಟರ್ಸ್ ಆದ್ರು. ನಮ್ಮ ಇತಿಹಾಸಕಾರರು ಏನ್ ಮಾಡಿದ್ರು ಬರೆಯುವಾಗ, ಆಗ್ಲೇ ಸರ್ ಹೇಳಿದ್ರು, ಫ್ರೇಮ್ ವರ್ಕ್ ಅಲ್ಲಿ ಅದೇ ಫ್ರೇಮ್ ವರ್ಕ್ ತಕೊಂಡ್ರು. ಇದು ಒಂದು ನೀವು ಬ್ರಿಟಿಷ್ ಪರ ನಿಲ್ಬೇಕು, ಒಂದು ಇಂಡಿಯನ್ಸ್ ಪರ ನಿಲ್ಬೇಕು. ಇದು ಯಾರ ವಿರುದ್ಧ ಹೋರಾಟ? ಭಾರತೀಯರು ಮತ್ತು ಬ್ರಿಟಿಷರ ವಿರುದ್ಧ. ಇನ್ನು ಅನೇಕ ಬಾರಿ ದೊಡ್ಡ ದೊಡ್ಡ ಹೋರಾಟಗಳು ನಡೆದಿರ್ತಕ್ಕಂಥ ಕೆಳವರ್ಗಗಳಲ್ಲಿದ್ದಂತಹ ಭಾರತೀಯರಿಗೂ ಮತ್ತು ಮೇಲ್ವರ್ಗದಲ್ಲಿರತಕ್ಕಂಥ ಭಾರತೀಯರಿಗೆ, ಮತ್ತು ಆ ಮೇಲ್ವರ್ಗದ ಭಾರತೀಯರಿಗೆ ಬ್ರಿಟಿಷರ್ ಸಪೋರ್ಟ್ ಇರ್ತಿತ್ತು. ಸೊ ಅದನ್ನ ನಾನು ವರ್ಕ್ ಮಾಡಿರೋದಲ್ಲ, ಬೇಸಿಕ್ ಆಗಿ ಅನಿಲ್ ಸೀಲ್ ಅವರು 1869 ಎಮರ್ಜೆನ್ಸ್ ಆಫ್ ಇಂಡಿಯನ್ ನ್ಯಾಷನಲಿಸಮ್ ಅಲ್ಲೇ ಅವ್ರು ತಂದಿದ್ರು, ಕೇಂಬ್ರಿಡ್ಜ್ ಅಲ್ಲೇ ತಂದಿದ್ರು ಕಾನ್ಸೆಪ್ಟ್ ನ. ಮತ್ತೆ ನಮ್ಮ ಇಂಡಿಯನ್ ಸ್ಕಾಲರ್ಸ್ ಬಹಳ ಜನ ಡೆವಲಪ್ ಮಾಡಿದ್ದಾರೆ, ಅದರಲ್ಲಿ ನಾನು ಕೂಡ ಅದರಿಂದ ಪ್ರಯೋಜನ ಪಡ್ಕೊಂಡಿದ್ದೇನೆ. ನಂತರದಲ್ಲಿ ಅದರದ್ದು ಐಡಿಯಾಲಜಿಕಲ್ ಶಿಫ್ಟ್ ಆಗಿರತಕ್ಕಂಥದ್ದು ಮಾರ್ಕ್ಸಿಸಮ್ ಅಲ್ಲಿ ಆಗ್ಲಿಲ್ಲ ಅಂತಲ್ಲ, ಮಾರ್ಕ್ಸಿಸಮ್ ಅಲ್ಲಿ ಬಹಳ ಸರಿ ಅದರ ಮಧ್ಯದಲ್ಲಿ ಇರತಕ್ಕಂತ ಮೀಡಿಯೇಟಿಂಗ್ ಕ್ಲಾಸ್ಗಳ ಬಗ್ಗೆ ಫೋಕಸ್ ಬರಲೇ ಇಲ್ಲ. ಅದು ಮಿತಿ ಇರ್ಬೋದು, ಅದು ಪ್ರಶ್ನೆ ಅಲ್ಲ. ಅದನ್ನ ಡೆವಲಪ್ ಮಾಡಿರುವಂತದ್ದು ಪೋಸ್ಟ್ ಇವರೇ ನಮ್ಗೆ ಆಗ್ಲೇ ಹೇಳಿದ ಕೊಲಾಬರೇಷನ್ ಕ್ಲಾಸ್ಗಳು. ಹೇಗೆ ನಿಮ್ಗೆ ಎಲ್ಲಾ ಕಡೆ ಇದು ಇಟ್ಸ್ ನಾಟ್ ಓನ್ಲಿ ಇನ್ ಕೊಡಗು, ನಿಮ್ಗೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಎಲ್ಲಿ ಹೋದ್ರು ಕೂಡ, ನಿಮ್ಗೆ ಕಿತ್ತೂರು ಬಂದಾಗ ಇಲ್ಲಿ ಧಾರವಾಡದಲ್ಲಿ ಇರ್ಬೋದು, ನಮಗೆ ಹತ್ರ ಕರ್ನಾಟಕದ ಸೋರ್ಸ್ಗಳಲ್ಲಿ ನಿಮ್ಗೆ ಸಿಗ್ತವೆ. ಕೆನರಾಕ್ ಹೋಗಿ, ಇದಕ್ಕೆ ಹೋಗಿ, ಅಥವಾ ಶಿವಮೊಗ್ಗ ಹೋಗಿ, ಕೆಳದಿಗೆ ಹೋಗಿ, ಪ್ರತಿ ಒಂದರಲ್ಲಿ ಕೂಡ ನಿಮ್ಗೆ ಸಿಗುವಂತದ್ದು ಅಂತ ಒಂದು ಇದು ಸಿಗುತ್ತೆ. ಸೊ ಏನಾಗುತ್ತೆ, ಇಲ್ಲಿ ಕಾಂಪ್ಲಿಕೇಶನ್ಸ್ ಆಗುವಾಗ ನಂತರ ಕೂಡ ಏನಾಗುತ್ತೆ, ಈ ಕಾಂಪ್ಲಿಕೇಶನ್ಸ್ ಇಲ್ಲಿಗೆ ಮುಗಿಯಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಕೂಡ ಸ್ವಾತಂತ್ರ್ಯ ಹೋರಾಡಿದವರು ಯಾರು ಅಂದ್ರೆ ಇದೇ ಮಧ್ಯಮ, ಯಾರು ಕೊಲಾಬರೇಟಿವ್ ಕ್ಲಾಸ್ ಏನಿದಾವೆ, ಸಬಾಲ್ಟರ್ನ್ ಸ್ಟಡೀಸ್ ಅನ್ನ ಅತಿ ದೊಡ್ಡ ಒಂದು ಅಬ್ಜೆಕ್ಷನ್ ಅದು.
ಯಾರು ನಿಜವಾಗಿ ಪ್ರತಿಭಟನೆ ಮಾಡಿದ್ರು ಅವರ ಹೆಸರು ಇದ್ರಲ್ಲಿ ಬರಲೇ ಇಲ್ಲ ಅಂತ. ಖಂಡಿತ ಖಂಡಿತ ಯಾರು ಶೋಷಣೆಗೊಳಗಾಗಿದ್ರು ನಿಜವಾಗಿ ಅವರ ಇದು ಬರಲೇ ಇಲ್ಲ. ಫಾರ್ ಎಕ್ಸಾಂಪಲ್ ದಲಿತ ಇಶ್ಯೂಗಳು ನಮ್ಮಲ್ಲಿ ಇಂಪಾರ್ಟೆಂಟ್ ಆಗಿ ಬರಲೇ ಇಲ್ಲ. ಹೌದು ಹೌದು ಹೇಳ್ತಿರೋ ಪ್ರಶ್ನೆ ಖಂಡಿತ. ದಲಿತ ಬುಡಕಟ್ಟುಗಳು ಇಂಡಿಯಾದ ಪಾಪ್ಯುಲೇಷನ್ 30 to 40% ಇದ್ದಾರೆ. ಅವರ ಸಮಸ್ಯೆಗಳು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಅಲ್ಲಿ ಇಲ್ಲವೇ ಇಲ್ಲ. ಅವರ ಪ್ರತಿಭಟನೆಗಳು ಬರಲೇ ಇಲ್ಲ, ದಾಖಲಾಗ್ಲೇ ಇಲ್ಲ. ಸ್ವಾತಂತ್ರ್ಯ ಬಂದ ನಂತರ ಕೂಡ ಅದೇ ಪ್ರಕ್ರಿಯೆ ಮುಗಿತ್ತು. ಅದನ್ನ ಟೆಕ್ಸ್ಚುಯಲೈಸ್ ಮಾಡೋದಕ್ಕೂ ಆಯ್ತು. ಮತ್ತೆ ಹಾಗಾಗಿ ಅವ್ರ ಏನಾಯ್ತು, ಮುನ್ನೆಲೆಗೆ ಬರ್ಲಿಕ್ಕೆ ಆಗ್ಲೇ ಇಲ್ಲ. ಖಂಡಿತ ಸರ್. ಹೀಗಾಗಿ ದೇ ಹ್ಯಾವ್ ಬೀನ್ ಸಪ್ರೆಸ್ಡ್ ನಮ್ಮ ಬರೆವಣಿಗೆ ಮತ್ತೆ ಕೃತಿಯಲ್ಲಿ ಎರಡು ಕೂಡ ಆಯ್ತು ಅಂತ ಹೇಳುವಂಥದ್ದು. ಎಸ್ ಸರ್, ಬಹಳ ಧನ್ಯವಾದಗಳು. ಸಮಯದ ಅಭಾವದಿಂದಾಗಿ ಸಾಕಷ್ಟು ವಿಚಾರಗಳು ಚರ್ಚೆ ಮಾಡಬೇಕಾಯಿತು. ಅರುಣಿ ಸರ್, ನಿಮ್ಮ ಕೊನೆಯ ಮಾತು. ಮುಖ್ಯವಾಗಿ ಈ ಶೀರ್ಷಿಕೆ ಬದಲಾಗುತ್ತಿರುವ ಚರಿತ್ರೆಯ ಪುಟಗಳ ಬಗ್ಗೆ ಹೇಳಬೇಕಾದ್ರೆ, ನಾವು ಕ್ರಮೇಣವಾಗಿ ನಮ್ಮ ಚರಿತ್ರೆಯ ಬಗ್ಗೆ ಬದಲಾವಣೆಗಳನ್ನು, ಅದು ನೈಸರ್ಗಿಕವಾದಂಥ ಕ್ರಮ. ಬಟ್ ಆದರೆ ಪ್ರೊಫೆಷ್ನಲ್ ಹಿಸ್ಟೋರಿಯನ್ಸ್ಗಳಿಗೆ ಪೂರಕವಾಗಿ ಸ್ಪಂದಿಸುವಂಥ ಇತಿಹಾಸದ ಬದಲಾವಣೆ ಆಗ್ತಿದೆಯೋ ಅಥವಾ ಬೇರೆ ರೀತಿಯ ರೂಪವನ್ನು ಪಡಿತಿದೆ ಅನ್ನೋದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ತಕ್ಕ ಹಾಗೆ ಈ ಮಾಧ್ಯಮಗಳಲ್ಲಿ, ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಚರಿತ್ರೆಯ ಟೆಕ್ಸ್ಟ್ ಬುಕ್ಗಳಲ್ಲಿ ಮತ್ತು ಪ್ರೊಫೆಷ್ನಲ್ ಹಿಸ್ಟೋರಿಯನ್ಸ್ ಯೂನಿವರ್ಸಿಟಿಗಳಲ್ಲಿ ಕೂಡ ಚರಿತ್ರೆಗೆ ಸಂಬಂಧಪಟ್ಟಂತೆ ಅನೇಕ ಸಂಶೋಧನೆಗಳನ್ನು ನೋಡಿದ್ರೆ ಆ ಒಂದು ರಿಗರಸ್ ಆದಂಥ ಅದೊಂದು ಕಡಿಮೆ ಆಗ್ತಾ ಇರೋದನ್ನು ನೋಡ್ಬೋದು. ಸೊ ಒಟ್ಟಿನಲ್ಲಿ 21ನೇ ಶತಮಾನದಲ್ಲಿ ನಮಗೆ ಕಂಡು ಬಂದ ಹಾಗೆ ಒಂದು ದಿಕ್ಕನ್ನು ಬದಲಾವಣೆಯ ರೂಪದಲ್ಲಿ ಕಾಣಿಸ್ತಾ ಇದೆ ಇತಿಹಾಸ. ಇದು ಸಾಹಿತ್ಯದಲ್ಲಿ ಕೂಡ ಅದು ನಮಗೆ ಗೋಚರಿಸ್ತದೆ ಬೇರೆ ರೂಪದಲ್ಲಿ. ಮತ್ತು ಇತಿಹಾಸದಲ್ಲಿ ಸ್ಪಷ್ಟವಾಗಿ ಎಲ್ಲರಿಗೂ ಯಾಕೆ ಸ್ಪಂದಿಸುವಂಥದ್ದು ಅಂದರೆ ಚರಿತ್ರೆ ತಕ್ಷಣವೇ ನಾವು ಯಾರು ಬೇಕಾದ್ರೂ ಅದನ್ನು ಮಾತಾಡುವಂಥ ಒಂದು ವ್ಯವಸ್ಥೆ ಇದರಲ್ಲಿದೆ. ಹಾಗಾಗಿ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ಆರ್ಗನೈಸರ್ಗಳು ಕೂಡ ನನ್ನ ಧನ್ಯವಾದಗಳನ್ನು ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸಾಕಷ್ಟು ವಿಚಾರಗಳನ್ನು ಇಲ್ಲಿವರೆಗೂ ಚಿಂತನ ಮಂಥನ ನಡೆಸಿದಂಥ ಮೂವರು ವಿದ್ವಾಂಸರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದಗಳು ಸರ್. ಅನೇಕ ಗೋಷ್ಠಿಗಳು ನಡೆದವು. ಇದು ಇವತ್ತಿನ ನಮ್ಮ ಕೊನೆಯ ಗೋಷ್ಠಿಯಾಗಿತ್ತು. ಮೊಟ್ಟ ಮೊದಲನೇದಾಗಿ ನಾನು ಈ 4 ಜನ ವಿದ್ವಾಂಸರಿಗೆ, ಯಾಕೆಂದರೆ ಇತಿಹಾಸದ ಬಗ್ಗೆ ಮಾತಾಡೋದು ಅದು ಕೇವಲ ಕಾಲ್ಪನಿಕ ಮಾತ್ರ ಆಗಿರೋದಿಲ್ಲ. ಅಲ್ಲಿ ಫೀಲ್ಡ್ ವರ್ಕಿಗೆ ಹೋಗಬೇಕು, ಎಷ್ಟೊಂದು ಕಷ್ಟಗಳನ್ನು ಅವರು ಎದುರಿಸಬೇಕು. ಅದೆಲ್ಲ ತಮ್ಮ ಜೀವಿತಾವಧಿಯ ಒಂದು ಕ್ಷೇತ್ರವಾಗಿ ಮಾಡಿಕೊಂಡಿರುವಂತಹ ಈ 4 ವಿದ್ವಾಂಸರ ಅನುಭವದ ಮಾತುಗಳನ್ನು ನಾವು ಇವತ್ತು ಕೇಳಿದ್ವಿ. ಅವರಿಗೆ ವಿಶೇಷವಾದ ಧನ್ಯವಾದಗಳನ್ನು ನಾನು ಬುಕ್ ಬ್ರಹ್ಮ ತಂಡದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿಗೆ ಈ ಹೊತ್ತಿಗೆ ಈ ವರ್ಷದ ಅಂಗಳ ಕಾರ್ಯಕ್ರಮ ಸಂಪನ್ನಗೊಳ್ತು ಅಂತ ಹೇಳಲಿಕ್ಕೆ ನನಗೆ ತುಂಬ ಹರ್ಷವೆನಿಸುತ್ತದೆ. ಹಾಗೆಯೇ ಇನ್ನೊಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಈ ದಿನದ ವಿಚಾರಗೋಷ್ಠಿಗಳನ್ನು, ಅದರ ಆಯೋಜಕತ್ವವನ್ನು ವಹಿಸ್ಕೊಂಡವರ ಬಗ್ಗೆ ನಾನು ಹೇಳಲೇಬೇಕು. ನೆಟ್ಕಲಪ್ಪ ಅವರಿದ್ದರು, ಜನ್ನತ್ ಗ್ರೂಪ್ ಇತ್ತು, ಮಿನರ್ವಾ ಗ್ರೂಪ್ಸ್ನವರಿದ್ದರು, ವೆಸ್ಕೋ ಇತ್ತು, ಹಾಗೂ SKME ಗ್ರೂಪ್ ಇತ್ತು. ಇವರೆಲ್ಲರೂ ಕೂಡ ಇವತ್ತಿನ ದಿನದ ಕಾರ್ಯಕ್ರಮದ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿದ್ದರು. ಅವರಿಗೆ ಕೂಡ ಈ ವೇದಿಕೆಯ ಮೂಲಕ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.